ವ್ಯವಹಾರಗಳು ಹೇಗೆ ಪಾರದರ್ಶಕವಾಗಿವೆ, ನೀವೆಲ್ಲ ಹೇಗೆ ಬೆಳೀಬೇಕು ಮತ್ತು ಈ ವ್ಯವಸ್ಥೆಯ ಜೊತೆ ಹೇಗೆ ಸಾಗಬೇಕು ಅನ್ನೋದನ್ನು ವೇದಿಕೆಯಲ್ಲಿರುವಂಥವರು ನಿಮಗೆ ಹೇಳಿದ್ದಾರೆ. ಆದರೆ ಇದರಿಂದ ಆಚೆಗೆ ಒಂದು ಬಹಳ ಒಳ್ಳೆಯ ಸಂಗತಿ ಇದೆ. ಒಂದು 2 ಸಂಗತಿಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುವುದಕ್ಕೆ ವೇದಿಕೆ ಮೇಲೆ ಬಂದಿದ್ದೇನೆ. ಮೊದಲನೇದು ನಮಗೆಲ್ಲರಿಗೂ ತಿಳಿಯಬೇಕಾದ್ದೇನು ಅಂತಂದರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವುದು ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುತ್ತಿರುವಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಅಂತಂದರೆ ಅದು ಯಾವುದೋ ಒಂದು ವ್ಯವಹಾರ ಅಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ನೀವೆಲ್ಲ ಅರ್ಥೈಸಿಕೊಳ್ಳಬೇಕು. ಯಾಕೆ ಅಂತ ಕೇಳಿದರೆ, ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳು ಆರಂಭ ಆಗಬೇಕಿದ್ರೆ ಸ್ವಾಮಿಯ ಭಾವಚಿತ್ರವನ್ನಿಟ್ಟು ಅಲ್ಲಿ ದೀಪ ಬೆಳಗಿ ದೇವರನ್ನು ಪ್ರಾರ್ಥನೆ ಮಾಡಿ ನಾವು ಆರಂಭ ಮಾಡುತ್ತೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಒಂದು ಮಾತು ಹೇಳುತ್ತಾರೆ, ಶ್ರೀ ಕ್ಷೇತ್ರದಿಂದ ನಡೆಯುವ ವ್ಯವಸ್ಥೆಗಳು ಅದು ಏನು ಅಂತಂದರೆ, ಕ್ಷೇತ್ರದಲ್ಲಿರುವ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ಅನುಗ್ರಹವನ್ನು ನಾವು ಸಮಾಜಮುಖಿಯಾಗಿ ಹರಿಯಬಿಟ್ಟದ್ದು ಅಂತ ಅವರೊಂದು ಮಾತು ಹೇಳಿದ್ದಾರೆ. ಅಂದರೆ ನಾವು ನೀವೆಲ್ಲ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಯಾಕೆ ಅಂತಂದರೆ, ನಮ್ಮ ಕಷ್ಟಗಳನ್ನು ಕಳೆಯಬೇಕು, ನೆಮ್ಮದಿಯ ಜೀವನವನ್ನು ಅನುಗ್ರಹಿಸಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನೀವೆಲ್ಲ ಈ ವ್ಯವಸ್ಥೆಯ ಒಳಗೆ ಬಂದದ್ದು ಯಾಕೆ ಅಂದರೆ, ಜೀವನದಲ್ಲಿ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ, ನೆಮ್ಮದಿಯ ಜೀವನಕ್ಕೆ. ನಾನು ಒಂದೇ ಒಂದು ಪ್ರಶ್ನೆ ಕೇಳುತ್ತೇನೆ, ಇಲ್ಲಿ ಇಷ್ಟೊಂದು ವ್ಯವಸ್ಥೆಯಲ್ಲಿ ಸೇರಿಕೊಳ್ಳುವ ನಿಮಗೆ ನೆಮ್ಮದಿಯ ಜೀವನ ಬೇಕು ಅನ್ನುವುದು ಬಿಟ್ಟು ಸುಮ್ಮನೆ ಸಮಯ ಕಳೆಯಲಿಕ್ಕೆ ಬಂದಿದ್ದೇವೆ ಅಂತ ಹೇಳುವವರಿಂದ ಕೈ ಎತ್ತಿ ಯಾರು? ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದೇವೆ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಹಾಗಿದ್ರೆ ಇಷ್ಟೆಲ್ಲ ಯಾಕೆ ಹೋರಾಟ ಮಾಡ್ತೀರಿ? ನೆಮ್ಮದಿಯ ಜೀವನ ಬೇಕು. ಆ ನೆಮ್ಮದಿಯ ಜೀವನಕ್ಕಾಗಿ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತೇವೆ. ಆ ಪ್ರಾರ್ಥನೆಯಿಂದ ಸಿಗುವಂತಹ ಅನುಗ್ರಹವನ್ನೇ ವಿವಿಧ ಕಾರ್ಯಗಳ ಮೂಲಕ ಸಮಾಜಕ್ಕೆ ಮುಟ್ಟಿಸುವುದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವ ಹೆಸರನ್ನು ಅವತ್ತಿಟ್ಟಿದ್ದಾರೆ. ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳಕ್ಕೆ ಚತುರ್ದಾನ ಪರಂಪರೆ ಇದೆ. ಅನ್ನ, ಅಕ್ಷರ, ಅಭಯ, ಔಷಧ, ಈ ಚತುರ್ದಾನ ಪರಂಪರೆ ಧರ್ಮಸ್ಥಳದ್ದು. ಅದರಲ್ಲಿ ಬರುವಂತಹ ಅಭಯದಾನ ಪರಂಪರೆಯ ವಿಸ್ತೃತ ರೂಪವೇ ಈ ಎಲ್ಲ ವ್ಯವಸ್ಥೆಗಳು. ಅಭಯ ಅಂತಂದ್ರೆ ಏನು ಅಂದರೆ, ಭಯ ಬೇಡ, ನಿನ್ನೊಂದಿಗೆ ನಾನಿದ್ದೇನೆ ಅಂತ ಹೇಳುವ ಧೈರ್ಯಕ್ಕೆ ಅಭಯ ಅಂತ ಹೆಸರು. ಹಾಗಿದ್ರೆ ಧರ್ಮಸ್ಥಳದಿಂದ ಪೂಜ್ಯ ಹೆಗ್ಗಡೆಯವರ ಮೂಲಕ ಸಮಾಜಕ್ಕೆ ಅಭಯ ಸಿಗ್ತದೆ ಅಂತಂದ್ರೆ, ಹೆಗ್ಗಡೆಯವರಿಗೆ ಧೈರ್ಯ ಹೇಳಿದವರು ಯಾರು ಅಂತ ಒಂದು ಪ್ರಶ್ನೆ ಬರುವುದಿಲ್ಲ. ಹೆಗ್ಗಡೆಯವರಿಗೆ ಧೈರ್ಯ ಹೇಳಿದ್ದು ಅಲ್ಲಿನ ಧರ್ಮದೇವತೆಗಳು. ಅದನ್ನು ನೀವು ನೋಡಬೇಕಿದ್ರೆ ಧರ್ಮಸ್ಥಳದಲ್ಲಿ ಬೆಟ್ಟದಲ್ಲಿ ನೇಮ ನಡೆಯುತ್ತದೆ. ನೀವು ಅಲ್ಲಿ ಹೋಗಿ ನಿಂತರೆ ಹೆಗ್ಗಡೆಯವರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಧರ್ಮದೇವತೆಗಳು ಹೇಳ್ತಾರೆ, ಧರ್ಮ ಕಾರ್ಯದಲ್ಲಿ ಮುಂದುವರಿಯಿರಿ, ನಿಮ್ಮ ಬೆಂಗಾವಲಾಗಿ ನಾವಿದ್ದೇವೆ, ಸ್ವಾಮಿಯ ಸೇವೆಯನ್ನು ಶ್ರದ್ಧೆಯಿಂದ ನಡೆಸಿಕೊಂಡು ಹೋಗಿ ಅಂತ. ಅದಕ್ಕೆ ಪೂಜ್ಯ ಹೆಗ್ಗಡೆಯವರು ಹೇಳ್ತಾರೆ, ಸಮಾಜದಲ್ಲಿ ಅನೇಕರು ಬಂದು ನಮಗೆ ಕಷ್ಟ ಇದೆ, ನಮಗೆ ನೋವಿದೆ ಅಂತ ನನ್ನ ಹತ್ರ ಬಂದು ಹೇಳಿಕೊಳ್ತಾರೆ. ನಾನು ಯಾರ ಹತ್ರ ಹೇಳಬೇಕು? ಅದಕ್ಕಾಗಿ ಹೋಗಿ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೆಗ್ಗಡೆಯವರು ಹೇಳ್ತಾರೆ. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಹೊರಟು ಬರುವಂತಹ ಎಲ್ಲ ವ್ಯವಸ್ಥೆಗಳ ಹಿಂದೆ ನಮಗೆ ಬಹಳ ಸ್ಪಷ್ಟವಾಗಿ ನೆನಪಿರಬೇಕಾದದ್ದು, ಇದು ಯಾರೋ ಒಬ್ಬ ಮನುಷ್ಯ ಮಾಡಿಬಿಡ್ತಾನೆ ಅಂತ ಹೊರಟದ್ದಲ್ಲ. ಅದರಿಂದ ಆಚೆಗೆ ಸ್ವಾಮಿಯ ಸನ್ನಿಧಾನವನ್ನು ಪ್ರಾರ್ಥಿಸಿ ಲೋಕಕ್ಕೆ ಕಲ್ಯಾಣವಾಗುವುದಕ್ಕೆ ಕೈಗೊಂಡಂತಹ ಸತ್ಕಾರ್ಯ. ಆದ್ದರಿಂದ ನಾವು ನಿಮ್ಮ ಜೊತೆಯಾಗಬೇಕು. ಹಾಗಾಗಿ ಈ ಯೋಜನೆಗಳಲ್ಲಿ, ಈ ವ್ಯವಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಂಡಂತಹ ನಮಗೆ ಏನು ಪ್ರಯೋಜನ ಅಂತ ಕೇಳಿದರೆ, ಕೇವಲ ವ್ಯವಹಾರದ ಪ್ರಯೋಜನ ಮಾತ್ರ ಅಲ್ಲ, ಅದರಿಂದ ಆಚೆಗೆ ಅದು ಸ್ವಾಮಿಯ ಸೇವೆ ಅನ್ನುವ ಭಾವದಿಂದ ದೇವರ ಸೇವೆ ಮಾಡಿದ ಭಾಗ್ಯ ಕೂಡ ನಮ್ಮ ಪಾಲಿಗೆ ಒದಗುತ್ತದೆ. ದೇವರ ಸೇವೆ ಆಗುವುದು ಹೇಗೆ? ಈ ಒಂದು ಪ್ರಶ್ನೆಯನ್ನು ನೀವು ಮುಂದಿಟ್ಟರೆ ಇದಕ್ಕೆ ನೂರಾರು ಉದಾಹರಣೆಗಳಿವೆ. ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಿಕ್ಕಿದ ಸದಸ್ಯರಿಗಾದ ಪ್ರಯೋಜನ ಏನು ಅಂತ ನಾನು ಮಾತನಾಡುವುದಕ್ಕೆ ಹೊರಟ್ರೆ ಬಹುಶಃ ಸಾಯಂಕಾಲವರೆಗೆ ಮಾತನಾಡಬೇಕು, ಅಷ್ಟು ವಿಷಯಗಳಲ್ಲಿವೆ. ಆದರೆ ಮೇಲಿಂದ ಮೇಲೆ ನಾನು ಹೇಳುವುದಾದರೆ, ಯೋಜನೆಯ ಮೂಲಕ ಕೊಟ್ಟಂತಹ ಯಾವುದೇ ನಿಮ್ಮ ಇನ್ಶೂರೆನ್ಸಿನ ವ್ಯವಸ್ಥೆಗಳಿರಬಹುದು, ವಿದ್ಯಾರ್ಥಿ ವೇತನ ಇರಬಹುದು, ಅಥವಾ ಇದರ ಮೂಲಕ ನಡೆಸಿದಂತಹ ಕೆರೆಗಳ ಪುನರುಜ್ಜೀವನದ
ಕಾರ್ಯಗಳಿರಬಹುದು, ಮಧ್ಯವರ್ಜನ ಶಿಬಿರಗಳಿರಬಹುದು, ನೀವು ಯಾವುದನ್ನು ಪ್ರಶ್ನೆ ಮಾಡ್ತೀರಿ? ಪ್ರತಿಯೊಂದು ವ್ಯವಸ್ಥೆಯ ಮೂಲಕ ಮನುಷ್ಯನ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡಿದೆ. ಎಲ್ಲವನ್ನೂ ವಿವರಿಸುವುದಕ್ಕೆ ಹೋಗುವುದಿಲ್ಲ. ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕು ನಾನು. ವಾತ್ಸಲ್ಯ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಮಾಡುವುದೇನು? ಯಾರಿಗೆ ಉಳಿಯುವುದಕ್ಕೆ ಮನೆ ಇಲ್ಲ, ಯಾರು ನಿರ್ಗತಿಕರಿದ್ದಾರೆ, ಯಾರಿಗೆ ಹೊತ್ತಿನ ತುತ್ತಿಗೂ ಕಷ್ಟ ಇದೆ, ಅಂತವರಿಗೆ ಆಶ್ರಯವನ್ನು ಕಲ್ಪಿಸಿ ಮಲಗುವುದಕ್ಕೆ ಬೇಕಾದ ಬಟ್ಟೆಯಿಂದ ತೊಡಗಿ, ಮಾನ ಮುಚ್ಚುವುದಕ್ಕೆ ಬೇಕಾದ ಬಟ್ಟೆಯಿಂದ ತೊಡಗಿ, ಹೊತ್ತಿನ ಅನ್ನವನ್ನು ಕೊಟ್ಟು ಧರ್ಮಸ್ಥಳ ಪೋಷಿಸ್ತದಲ್ಲ. ವಾತ್ಸಲ್ಯ ಅನ್ನುವ ಯೋಜನೆಯಲ್ಲಿ ಒಂದು ವೇಳೆ ಅವರೇ ಅಷ್ಟು ಕಷ್ಟದಲ್ಲಿದ್ದಾರೆ ಅಂತ ಆದ ಮೇಲೆ ಅವರಿಂದ ನಮಗೇನು ಪ್ರಯೋಜನ ಅಂತ ಪ್ರಶ್ನೆ ಮಾಡುವುದಕ್ಕಿಲ್ಲ ನಾವು. ಯಾಕೆಂದ್ರೆ ನಮಗೆ ಪ್ರಯೋಜನ ಕೊಡುವ ಹಂತದಲ್ಲಿದ್ರೆ ಅವರು ಆ ರೀತಿ ಸೋತಿರ್ಲಿಲ್ವಲ್ಲ. ಹಾಗೆ ನಮಗೆ ಯಾರೂ ಇಲ್ಲ ಅಂದಾಗ ವಾತ್ಸಲ್ಯ ಅನ್ನುವ ಯೋಜನೆಯ ಮೂಲಕ ಕ್ಷೇತ್ರದ ಅಭಯದಾನ ಪರಂಪರೆಯ ನೆಲೆಯಲ್ಲಿ ಆ ಕುಟುಂಬವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೋಷಿಸ್ತಾರೆ. ಇನ್ನು ಅನೇಕರಿಗೆ ಗೊತ್ತಿರಬೇಕು, ಅನೇಕ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದಿಂದ ಅನೇಕ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ. ಉದಾಹರಣೆಗೆ ಯಕ್ಷಗಾನ ಮೇಳದಲ್ಲಿ ದುಡಿದು ನಿವೃತ್ತರಾದ ಕಲಾವಿದರಿಗೆ ಆ ನಂತರ ಅವರ ಬದುಕಿಗೆ ಆಶ್ರಯ ಇಲ್ಲ ಅಂತಂದ್ರೆ 50-60 ವರ್ಷಗಳ ಹಿಂದೆ ಮೇಳ ಬಿಟ್ಟು ಮನೆಯನ್ನು ಸೇರಿದಂತಹ ಒಬ್ಬ ಕಲಾವಿದನ ಕುಟುಂಬಕ್ಕೆ ಆಶ್ರಯ ಇಲ್ಲ ಅಂದಾಗಲೂ ಇವತ್ತಿಗೂ ಧರ್ಮಸ್ಥಳದಿಂದ ಅವರಿಗೆ ಬೆಂಬಲವನ್ನು ನೀಡಲಾಗುತ್ತದೆ. ಇನ್ನು ವಿದ್ಯಾರ್ಥಿ ವೇತನ ಕೊಟ್ಟದ್ದು, ಕೆರೆಗಳ ಪುನರುಜ್ಜೀವನದ ಕಥೆ, ಎಷ್ಟು ಜನಕ್ಕೆ ಕುಡಿಯುವುದಕ್ಕೆ ನೀರಿಲ್ಲ ಅಂತ ಹಾಹಾಕಾರ ಇದ್ದ ಕಾಲದಲ್ಲಿ ಎಷ್ಟು ಜನ ನೀರು ತಗೊಂಡೋಗಿ ಕೊಡುವುದಕ್ಕೆ ಸಾಧ್ಯ? ಆದರೆ ಕೆರೆಗಳ ಪುನರುಜ್ಜೀವನ ಮಾಡುವುದರ ಮೂಲಕ ಅದೆಷ್ಟೋ ಮಂದಿಗೆ ಬದುಕು ಕೊಟ್ಟಂತಹ ಕ್ಷೇತ್ರ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಒಮ್ಮೆ ಕ್ಷೇತ್ರದ ಬಗ್ಗೆ ಜನರಿಗೆ ಎಷ್ಟು ಗೌರವ ಇದೆ ಅನ್ನೋದಕ್ಕೆ ಉದಾಹರಣೆ ಹೇಳಬೇಕು ನಿಮಗೆ. ಒಮ್ಮೆ ನೀರಿನ ತತ್ವ ಎಲ್ಲ ಕಡೆ ವ್ಯಾಪಿಸಿತ್ತು. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರು ದಯವಿಟ್ಟು ನಿಮ್ಮ ಯಾತ್ರೆಯನ್ನು ಸ್ವಲ್ಪ ದಿವಸ ಮುಂದೂಡಿ, ನೀರಿಗೆ ಸ್ವಲ್ಪ ಸಮಸ್ಯೆ ಇದೆ, ಆಮೇಲೆ ಬರುವಿರಂತೆ ಅಂತ. ಇದು ಒಂದೇ ಒಂದು ವಿಷಯ ಧರ್ಮಸ್ಥಳದಿಂದ ಹೊರಗೆ ಬಂದದ್ದು. ಲಾರಿಗಳಲ್ಲಿ ಎಲ್ಲೆಲ್ಲಿಂದ ನೀರನ್ನು ತಂದುಕೊಟ್ಟರು ಧರ್ಮಸ್ಥಳಕ್ಕೆ. ಪೂಜ್ಯ ಹೆಗ್ಗಡೆ ಅವರು ಹೇಳ್ತಿದ್ರು, ಬೆಂಗಳೂರಿನ ಭಕ್ತರಿಗೆ ಬಹಳ ಬೇಸರ ಉಂಟು ನಮ್ಮ ಮೇಲೆ. ಯಾಕೆ ಅಂದ್ರೆ ಅವರೀಗ ಬೇಕು ಅಂತ ಹೇಳಿದ್ರೆ ಪರ್ವತವನ್ನೇ ಎತ್ತಿಕೊಂಡು ಧರ್ಮಸ್ಥಳಕ್ಕೆ ಇಡೋಕ್ಕೆ ತಯಾರಿದ್ದಂತಹ ಭಕ್ತರಿದ್ದಾರೆ. ಸದ್ಯಕ್ಕೆ ನೀವೇನು ತರುವುದು ಬೇಡ ಅಂತ ಹೇಳಿದ್ದೆ ಅವರಿಗೆ ಬೇಜಾರಾಗಿದೆ ಅಂತ. ಹಾಗಿದ್ರೆ ಎಲ್ಲೋ ದೂರದ ಬೆಂಗಳೂರಿನಲ್ಲಿರುವವರಿಗೆ ಧರ್ಮಸ್ಥಳದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಸ್ಪಂದಿಸಬೇಕು ಅಂತ ಭಾವನೆ ಹುಟ್ಟಬೇಕಿದ್ರೆ ಧರ್ಮಸ್ಥಳ ಅವರ ಭಾವನೆಗೆ ಸ್ಪಂದಿಸಿದೆ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇನ್ನು ಯೋಜನೆಯ ಮೂಲಕ ಹೊರಬಂದಂತಹ ಮಧ್ಯವರ್ಜನ ಶಿಬಿರ ಬಹುಶಃ ನಾಳೆ ಮತ್ತೊಂದು ಅಂತ ಅಪೂರ್ವ ಕಾರ್ಯಕ್ರಮದಲ್ಲಿ ನಾವು ಉಡುಪಿಯಲ್ಲಿ ಜೊತೆ ಆಗ್ತಾ ಇದ್ದೇವೆ. ಪೂಜ್ಯ ಹೆಗ್ಗಡೆಗಳು ಮಾತು ಹೇಳುತ್ತಾರೆ, ಕ್ಷೇತ್ರದಿಂದ ಕೈಗೊಂಡಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದದ್ದು ಮಧ್ಯವರ್ಜನ ಶಿಬಿರ. ಯಾಕೆ ಅಂತಂದ್ರೆ, ಮಧ್ಯವರ್ಜನ ಶಿಬಿರ ಯಾಕೆ ಒಳ್ಳೆಯದಾಯಿತು ಅಂತಂದ್ರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಮದ್ಯವ್ಯಸನಕ್ಕೆ ಒಳಗಾಗಿ ಕುಟುಂಬದ ಸರ್ವನಾಶವೇ ಆಗಿ ಹೋಗುವ ಹೊತ್ತಿಗೆ ಅವನನ್ನು ಹೊಡೆದು ಬಡಿದು ತಿದ್ದಿ ತೀಡಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾಲಘಟ್ಟದಲ್ಲಿ ಮಧ್ಯವರ್ಜನ ಶಿಬಿರ ಕ್ಷೇತ್ರದಿಂದ ನಡೆಸಲ್ಪಡುವುದರ ಮೂಲಕ ಸಾವಿರಾರು ಕುಟುಂಬಗಳು ಇವತ್ತು ಸಂತೃಪ್ತವಾಗಿ ಜೀವನ ನಡೆಸ್ತಾರೆ ಅನ್ನುವ ಕಾರಣಕ್ಕೆ ಮಧ್ಯವರ್ಜನ ಶಿಬಿರ ಪೂಜ್ಯರಿಗೆ ಇಷ್ಟವಾದದ್ದು. ನಮಗೆಲ್ಲ ಅನ್ನಿಸೋದು ಅವರೆಲ್ಲ ನೋಡಿದ್ದಾರ ಅಂತ, ನೋಡ್ತಾರ, ಎಲ್ಲೆಲ್ಲಿ ಏನು ನಡೀತದೆ ಅನ್ನೋದನ್ನು ದೂರದಿಂದ ಗಮನಿಸಿ ಆಗಬೇಕಾದ ತಿದ್ದುಪಡಿಗಳನ್ನು ಹೇಳಿ ಮನುಷ್ಯನಿಗೆ ಬದುಕನ್ನು ಕಟ್ಟಿಕೊಟ್ಟದ್ದು ಮಧ್ಯವರ್ಜನ ಶಿಬಿರ. ನಿಮ್ಗೆ ಗೊತ್ತಿರಲಿ, ಗಂಡರೊಬ್ಬ ಮದ್ಯವ್ಯಸನಿಯಾದಾಗ ಕುಟುಂಬದ ನೋವುಗಳನ್ನು ಸಹಿಸಿ ತಾಳಲಾರದೆ ಗಂಡನ ಕಾಲನ್ನು ಕತ್ತಿಯಿಂದ ಕಡದ ಹೆಂಡತಿ ಇದ್ದಾಳೆ. ಕಣ್ಣಾಗಿ ನೋಡಿದ್ದೇನೆ ನಾನು. ಹೆಂಡತಿ ಗಂಡನ ಕಾಲನ್ನು ಕತ್ತಿಯಿಂದ ಕಳೆದಿದ್ದಾಳೆ. ಯಾಕೆ? ಇವ ಮಾರಾಟ ಮಾಡಿದ್ದು ಕೇವಲ ಇವನಲ್ಲಿರುವ ಆಸ್ತಿಯನ್ನಲ್ಲ, ಮನೆಯಲ್ಲಿರುವ ಆಸ್ತಿಯನ್ನು, ಹೆಂಡತಿ ಮಕ್ಕಳ ಸಂಪತ್ತನ್ನು ಎಲ್ಲವನ್ನೂ ಮಾರಿ ಸಂದರ್ಭ ಸಿಕ್ಕಿದ್ರೆ ಕುಡಿತಕ್ಕೆ ಬೇಕಾಗಿ ಮಕ್ಕಳನ್ನು ಮಾರುವಂತಹ ಮನಸ್ಥಿತಿಗೆ ಬಂದಿದ್ದ. ಹಾಗಿದ್ರೆ ಅಂಥದ್ದು ಎಷ್ಟು ಕುಟುಂಬಗಳಲ್ಲಿ ನಡೆಯಲಿಲ್ಲ. ಅದೆಲ್ಲವನ್ನು ತಡೆಗಟ್ಟಿ ನಿಲ್ಲಿಸಿದ್ದು ಮಧ್ಯವರ್ಜನ ಶಿಬಿರ. ಅದಕ್ಕಿಂತಲೂ ಇನ್ನೊಂದು ತಮಾಷೆ ಇದೆ. ನಾನು ಟಿವಿಯಲ್ಲಿ ಕಾರ್ಯಕ್ರಮ ನಿರೂಪಕನಾಗಿ ಕೆಲಸ ಮಾಡ್ತಿರಬೇಕಿದ್ರೆ ಮಧ್ಯಮುಕ್ತರಾದವರನ್ನು ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿದರು.
ಆ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ. ಶಿಬಿರಕ್ಕೆ ಸೇರಿ ಮಧ್ಯ ಕುಡಿತ ಬಿಟ್ಟವರು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ. ಹೊರಗಿಂದ ಫೋನ್ಗಳು ಬರುತ್ತವೆ. ಆ ಮನೆಯ ಯಜಮಾನನ ಹೆಂಡತಿ ಮಕ್ಕಳು ಫೋನ್ ಮಾಡಿ ಅಳ್ತಾ ಇದ್ದದ್ದನ್ನು ಕೇಳಿ ನಾವು ಭಾಗವತರಾಗಿದ್ದೆವು. ಒಬ್ಬಾಕೆ ಮಗಳು ಹೇಳ್ತಾಳೆ, ನಮ್ಮಪ್ಪ ಆವತ್ತು ಕುಡುಕನಾಗಿ ಎಲ್ಲೋ ರಸ್ತೆ ಬದಿಯಲ್ಲಿ ತಿರುಗಬೇಕಿದ್ರೆ ಊರಿನವರೆಲ್ಲ ಚೀ ಥೂ ಅಂತ ನಮ್ಮನ್ನು ಬೈದರು. ನಮ್ಮಪ್ಪ ನಮ್ಮ ಮನೆಗೆ ಯಾಕೆ ಬರ್ತಾನೆ ಅಂತ ನಾವೆಲ್ಲ ಕಣ್ಣೀರು ಹಾಕುತ್ತಾ ಕೂತಿದ್ದೆವು. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಧ್ಯವರ್ತಿನ ಶಿಬಿರಕ್ಕೆ ಸೇರಿದ ನಮ್ಮಪ್ಪ ಇವತ್ತು ಕುಡಿತ ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಪ್ರೀತಿಯಿಂದ ಜೀವನ ಮಾಡುತ್ತಾ ಊರಿನ ಜನ ಅವರನ್ನು ಗೌರವಿಸುವುದು ನೋಡಿದಾಗ ನಮ್ಮ ಬದುಕು ಸಾರ್ಥಕ ಆಯಿತು ಅಂತ ಧರ್ಮಸ್ಥಳದ ಹೆಗ್ಗಡೆಯವರಿಗೆ ಆ ಬಡವರಿಗೆ ಯಜಮಾನ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಕೊಡುಗೆಯನ್ನು ಸಮಾಜಕ್ಕೆ ಏನು ಕೊಡಬೇಕು? ಅನ್ನದಾನದ ವಿಷಯಕ್ಕೆ ಬಂದರೆ ವರ್ಷಕ್ಕೆ ಸುಮಾರು 95 ಲಕ್ಷಕ್ಕೂ ಮಿಕ್ಕಿದ ಜನ ಧರ್ಮಸ್ಥಳದಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರಲ್ಲ, ಅಷ್ಟು ದೊಡ್ಡ ಲೆಕ್ಕ ಬೇಡ. ವಿಶೇಷ ದಿನಗಳಲ್ಲಿ ದಿನವೊಂದಕ್ಕೆ 100 kgಯಷ್ಟು ಉಪ್ಪು ಗಾಳಿ ಆಗುತ್ತದೆ ಅನ್ನುವುದಾದರೆ ಅಲ್ಲಿ ಎಷ್ಟು ಜನ ಊಟ ಮಾಡಿ ಹೋಗುತ್ತಾರೆ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ನೀವು. ಅಲ್ಲಿ ಅನ್ನದಾನ ಮಾಡಿದ್ದು ಅಹಂಕಾರಕ್ಕಾಗಿ ಅಲ್ಲ, ಪ್ರಚಾರಕ್ಕಾಗಿ ಅಲ್ಲ. ಒಂದು ಕಾಲದಲ್ಲಿ ಪಡಿಯಕ್ಕಿ ಅಂತ ಕೊಟ್ಟು ಅವರೇ ಬೇಯಿಸಿ ಊಟ ಮಾಡುವ ಕಾಲ ಇತ್ತು. ಅದನ್ನು ಪರಿವರ್ತನೆ ಮಾಡಿ ಅನ್ನಪೂರ್ಣ ಅನ್ನುವ ಭೋಜನ ಶಾಲೆಯನ್ನು ಕಟ್ಟಿ ಅಲ್ಲಿ ನೈವೇದ್ಯ ಮಾಡಿ ಬಡಿಸುವುದಕ್ಕೆ ಆರಂಭ ಮಾಡಿದರಲ್ಲ. ಕಾರಣ ಏನು ಅಂತಂದ್ರೆ ಪೂಜ್ಯ ಹೆಗ್ಗಡೆಯವರು ಹೇಳಿದ್ದಾರೆ, ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹೆಚ್ಚು ಹೆಚ್ಚು ಅನ್ನದಾನ ನಡೆಯುತ್ತದೋ ಕ್ಷೇತ್ರದ ಸ್ವಾಮಿ ಅಷ್ಟು ಸಂತುಷ್ಟರಾಗುತ್ತಾರೆ ಅನ್ನುವ ಕಾರಣಕ್ಕೆ ಅನ್ನದಾನವನ್ನು ಅತ್ಯಂತ ಪ್ರೀತಿಯಿಂದ ಮಾಡುತ್ತೇವೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಅನ್ನ ದೇವರಿಗಿಂತ ಇನ್ನು ದೇವರು ಮುಂದೆ ಅಂತ ಪ್ರಶ್ನಿಸಿದವರು ನಾವು. ಹಸಿದ ಹೊಟ್ಟೆಗೆ ಸ್ವಾಮಿಗೆ ಮಂಗಳಾರತಿ ಆಗಬೇಕಿದ್ರೆ ಮೊದಲು ಮಧ್ಯಾಹ್ನ ಪೂಜೆ ಆಗುವಾಗ ತಡಾಗ್ತದೆ, ಜನಸಂಖ್ಯೆ ಜಾಸ್ತಿ ಇದ್ರೆ. ಆದರೆ ಬಂದ ಭಕ್ತರನ್ನು ಹಸಿಯುವುದಕ್ಕೆ ಅವಕಾಶ ಮಾಡಿಕೊಡದೆ ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟು ನೀವು ತೃಪ್ತರಾದರೆ, ಹೋದಂತಹ ಭಕ್ತರಾದ ನೀವು ತೃಪ್ತರಾದರೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಸಂತುಷ್ಟರಾಗುತ್ತಾರೆ ಅಂತ ನಂಬಿದ ಹೆಗ್ಗಡೆ ಪರಂಪರೆ ಕಟ್ಟಿದ ವ್ಯವಸ್ಥೆ ಇದು. ಆ ಕಾರಣಕ್ಕೆ ನಮಗೆ ಶ್ರದ್ಧೆ ಇರಬೇಕು. ವಾತ್ಸಲ್ಯ ಯೋಜನೆ ಆಯಿತು, ಕೆರೆಯ ಕಥೆ ಆಯಿತು. ಕೆರೆಗೆ ಜೀವಜಲವನ್ನು ಕೊಟ್ಟವನಿಗೆ ಏನು ಪುಣ್ಯ. ಇಲ್ಲಿ ಬಾಯಾರಿದವರಿಗೆ ನೀರು ಕೊಡ್ತಿದ್ರಲ್ಲ ಪಾತ್ರೆ ಹಿಡ್ಕೊಂಡು, ಅದಕ್ಕೊಂದು ವಿಶೇಷತೆ ಇದೆ. ಏನು ಗೊತ್ತಾ? ಅನ್ನದೋ ಜಲದಶೈವ ಆತುರಸ್ಯ ಚಿಕಿತ್ಸಕ ತ್ರಯಸ್ಥೆ ಸ್ವರ್ಗಮಾಯಾಂತಿ ವಿನಾ ಯಜ್ಞೇನ ಭಾರತ. ಹಸಿದವನಿಗೆ ತುತ್ತು ಅನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಪ್ರೀತಿಯ ಚಿಕಿತ್ಸೆ ಕೊಟ್ಟ ವೈದ್ಯ. ಇದನ್ನೆಲ್ಲ ಯಾರು ಮಾಡ್ತಾರಲ್ಲ ಅವರು ಸ್ವರ್ಗ ಪಡೆಯಬೇಕಿದ್ರೆ ಯಜ್ಞ ಮಾಡಬೇಕು ಅಂತಿಲ್ಲ. ಇಂತಹ ಕಷ್ಟಗಳಿಗೆ ಸ್ಪಂದಿಸುವುದೇ ಅವರಿಗೆ ಸ್ವರ್ಗದ ಸುಖವನ್ನು ಕೊಡುತ್ತದೆ ಅಂತ ಜ್ಞಾನಿಗಳು ಆಡುತ್ತಾರೆ. ಹಾಗಿದ್ರೆ ಇದಾಯಿತು. ಸಾಮೂಹಿಕ ಮದುವೆಯ ಕಥೆ ಕೇಳಬೇಕು. ಸಾಮೂಹಿಕ ಮದುವೆಯ ಕಥೆ. ಮದುವೆ ಆಗುವುದು ಬಿಡಿ, ತನ್ನ ಅಕ್ಕಂದಿರಿಗೆ ತಂಗಿಯಂದಿರಿಗೆ ಮದುವೆ ಮಾಡಿ ಮಾಡಿ ನನಗಿನ್ನು ಮದುವೆ ಇಲ್ಲ, ಯಾಕಂದ್ರೆ ಹುಡುಗರಿದ್ದಾರೆ, ತಂಗಿಗೆ ಮದುವೆ ಆದಮೇಲೆ ಆಗ್ತೇನೆ ಅಂತ ಕಾಲಿ. ಅವರಿಗೆ ಇರುವುದು ತೀರ ಬಡತನ, ಸಾಮಾನ್ಯ ಸಂಪಾದನೆ. ಒದ್ದಾಡಿ ಇವನಿಗೆ ವರ್ಷ 40 ಕಳೆದು ಮದುವೆ ಆಗುವುದಕ್ಕೆ ಅವಕಾಶವೇ ಇಲ್ಲ. ಯಾಕಂದ್ರೆ ತಂಗಿಯಂದರಿಗೆ ಮದುವೆ ಮಾಡಿದರೆ ತಂಗಿಯ ಮದುವೆಯ ಸಾಲ ತೀರಿಸಬೇಕು. ಈ ಬಡವರ ಕಷ್ಟವನ್ನರಿತಂತಹ ಹೆಗ್ಗಡೆಗಳು ಸಾಮೂಹಿಕ ಮದುವೆಯನ್ನು ವ್ಯವಸ್ಥೆ ಮಾಡುತ್ತಾರೆ. ಎಷ್ಟು ಜನ ಮದುವೆಯಾದವು? ಎಲ್ಲಿವರೆಗೆ ಅಂದರೆ ಕುರುಡರಿಗೆ, ಕುಂಟರಿಗೆ, ಹೆಳವರಿಗೆ ಎಲ್ಲರಿಗೂ ಧರ್ಮಸ್ಥಳದ ಸಾಮೂಹಿಕ ಮದುವೆ ಬದುಕು ಕೊಟ್ಟಿದೆ. 50ನೇ ವರ್ಷ ಸಾಮೂಹಿಕ ಮದುವೆಯ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಒಬ್ಬ ಹುಡುಗ ಬಾಯಿವಾರದ ಹೆಣ್ಣನ್ನು ಮದುವೆ ಆಗ್ತಾನೆ. ಅವನ ನಂಬಿಕೆ ಏನು ಅಂತಂದ್ರೆ ಆ ಸ್ವಾಮಿ ನಾಳೆಗೆ ಅನುಗ್ರಹ ಮಾಡ್ತಾರೆ ಅನ್ನುವ ಒಂದೇ ಒಂದು ಭರವಸೆ. ಆದ್ದರಿಂದ ಧರ್ಮದ ತಳಹದಿಯಲ್ಲಿ ಬದುಕನ್ನು ಬೆಳೆಸಿಕೊಳ್ಳಿ, ರಕ್ಷಕನಾಗಿ ಕ್ಷೇತ್ರದ ಸ್ವಾಮಿ ಅನುಗ್ರಹ ಮಾಡುತ್ತಾರೆ, ಬದುಕು ಬೆಳಕಾಗುತ್ತದೆ. ಇದು ಕ್ಷೇತ್ರದ ಅಭಯ ಅನ್ನುವ ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಶಿಕ್ಷಕರ ಧರ್ಮಸ್ಥಳ ಮಾಡಿದ್ದು. ನಿಮಗೆ ಇನ್ನೊಂದು ರೋಚಕವಾದ ಸಂಗತಿ ಹೇಳಬೇಕು. ಒಬ್ಬ ಮದುವೆಯಾಗಿ ಸ್ವಲ್ಪ ದಿವಸ ಹೋಗುವಾಗ ಹೆಂಡತಿ ಮಾತಾಡುವಂತೆ ನಿಲ್ಲಿಸಿದ್ದು, ಮಾತಾಡುವುದಿಲ್ಲ ಅವನಿಗೆ. ಏನ್ ಮಾಡೋದು? ಹೆದರಿಕೆ ಆಯ್ತು. ಇದ್ದ ಡಾಕ್ಟರ್ ಹತ್ರ ಎಲ್ಲ ತೆಗೆದಿದ್ರು, ವರ್ಷಗಟ್ಟಲೆ ಡಾಕ್ಟರ್ ಹತ್ರ ಹೋದ್ರು, ಅವಳು ಮಾತನಾಡಲಿಲ್ಲ. ಏನ್ ಮಾಡುವ? ಆಮೇಲೆ ಅಮ್ಮ ಹೇಳಿದಂತೆ ಮಗನಿಗೆ,
ಮಗ, ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ಬಾ. ಹೆಂಡತಿ ಮಾತಾಡ್ತಾಳೆ, ಇವನಂದುಕೊಂಡಂತೆ ಇದ್ದದ್ದೆಲ್ಲ ಮಾರಿಯಾಗಿದೆ, ಕೈಯಲ್ಲಿ ಬಿಡಿದ ಆಸೆ ಇಲ್ಲ, ಧರ್ಮಸ್ಥಳಕ್ಕೆ ಹೋಗುವುದು ಹೇಗೆ? ಆವಾಗ ತಾಯಿ ಹೇಳ್ತಾಳೆ, ದೇವರು ಮಾತಾಡಿಸ್ತಾರೆ, ಮಗ ಹೋಗುವಂತ ತನ್ನ ಕೊರಳಿನ ತಾಳಿಯೊಂದನ್ನು ಬಿಟ್ಟು ಕರಿಮಣಿ ಕಿವಿಯ ಆಭರಣಗಳನ್ನು ಮಾರಿ ಮಗನ ಕೈಯಲ್ಲಿ ದುಡ್ಡು ಕೊಡ್ತಾಳೆ, ಹೋಗು ಧರ್ಮಸ್ಥಳಕ್ಕೆ ಅಂತ. ಯಾರೋ ಹೇಳಿದ್ದಾರೆ ಇವನಿಗೆ, ನೀನು ಹೋಗಬೇಕು ಧರ್ಮಸ್ಥಳಕ್ಕೆ, ದೇವರ ಸೇವೆ ಮಾಡಬೇಕು, ಹೆಗ್ಗಡೆಯವರ ಆಶೀರ್ವಾದ ಪಡಿಬೇಕು, ಒಳ್ಳೆಯದಾಗ್ತದೆ ಅಂತ. ಇವ ಪುಣ್ಯಾತ್ಮ ಹೋದ ಧರ್ಮಸ್ಥಳ. ಇವನಿಗೆ ಹೋಗುವಾಗ ಒಂದೇ ಕನಸು, ನನ್ನ ಹೆಂಡತಿ ಮಾತಾಡ್ತಾಳೆ, ಅಮ್ಮ ಹೇಳಿದ್ದಾಳ, ಒಳಗೆ ಹೋಗಿ ದೇವರಿಗೆ ಸೇವೆ ಎಲ್ಲ ಮಾಡಿದ, ತೀರ್ಥ ಪ್ರಸಾದ ತಗೊಂಡ. ಇವ ದೇವರಿಗೆ ಕೈ ಮುಗಿಯುವುದು ಹೆಂಡತಿಯನ್ನು ನೋಡು, ಮಾತಾಡ್ತಾಳ. ಇವಳು ಮಾತಾಡ್ಲಿಲ್ಲ. ಅಲ್ಲಿಂದ ಮುಂದೆ ದೇವರ ದರ್ಶನ ಆಗಿ ಹೆಗ್ಗಡೆಯವರ ಬೀಡಿಗೆ ಬಂತು. ಹೆಗ್ಗಡೆಯವರಿದ್ರು, ನೋಡಿದ, ನಮಸ್ಕಾರ ಮಾಡಿದ, ಕೈ ಮುಗದ ಹೇಳಿದ, ಸ್ವಾಮಿ ಒಳ್ಳೇದು ಮಾಡ್ತಾರೆ ಅಂತ ಹೆಗ್ಗಡೆಯವರು ಕಳಿಸಿದ್ರು. ಇವನು ಬೀಡಿನಿಂದ ಹೊರಗೆ ಬರುವಾಗ ನೋಡಿದ, ಹೆಂಡತಿ ಮಾತಾಡ್ತಾಳ, ಇಲ್ಲ ಮಾತಾಡಲಿಲ್ಲ. ಅವನಿಗೆ ಅನ್ನಿಸ್ತದೆ, ಎಂಥ ದೇವರು, ಎಂಥ ಧರ್ಮ, ಎಂಥ ಧರ್ಮಾಧಿಕಾರಿಗಳು. ಇಷ್ಟೆಲ್ಲ ಖರ್ಚು ಮಾಡಿ ವರ್ಷಗಟ್ಟಲೆ ಕಲಿತ ಡಾಕ್ಟರ್ ಕೊಟ್ಟ ಔಷಧಿ ಫಲಿಸಿ ನನ್ನ ಹೆಂಡತಿ ಮಾತನಾಡಲಿಲ್ಲ, ಇನ್ನು ದೇವರ ತೀರ್ಥ ಕುಡಿದ್ರೆ ಮಾತಾಡೋದು, ಹೆಗ್ಗಡೆಯವರು ಕೈ ಹೀಗೆ ಮಾಡಿದರೆ ಹೇಗೆ ಮಾತಾಡಲಿಕ್ಕೆ ಸಾಧ್ಯ? ನಮ್ಮ ಪ್ರಾರಬ್ಧ ಅಂತ ಹೇಳಿ ಹೊರಟ. ಇದು ವಾಪಸ್ ಹೋಗುದು. ನಮ್ಮ ಧರ್ಮಸ್ಥಳಕ್ಕೆ ಗಡಿ ಯಾವುದು ಅಂತ ಕೇಳಿದರೆ ನೇತ್ರಾವತಿ ನದಿ. ನೇತ್ರಾವತಿ ನದಿಗಿಂತ ಈಚೆಗೆ ಧರ್ಮಸ್ಥಳದ ಕ್ಷೇತ್ರ. ಹೆಂಡತಿಯನ್ನು ಬಸ್ಸಲ್ಲಿ ಕೂರಿಸಿಕೊಂಡಿದ್ದಾನೆ, ಬೇಜಾರಾಯಿತು. ಯೋಚನೆ ಮಾಡಿ, ಎಲ್ಲವನ್ನೂ ಕಳ್ಕೊಂಡು, ಅಮ್ಮನ ಕುತ್ತಿಗೆಯ ಕರಿಮಣಿ ಕಿವಿಯ ಮೊಂಡೆನ ಎಲ್ಲವನ್ನೂ ಕಳ್ಕೊಂಡು ಬಂದು ಹೆಂಡತಿ ಬರ್ತಾಳೆ, ಮಾತಾಡ್ತಾಳೆ ಅಂತ ಆಸೆ ಪಟ್ಟು ಬಂದು ಮಾತಾಡದಿದ್ರೆ ಹೇಗಾಗಬೇಕು? ಹೆಂಡತಿಯ ಪಕ್ಕದಲ್ಲಿ ಕೂರಿಸಿಕೊಂಡು ಕಣ್ಣೀರು ಹಾಕೊಂಡು ಬಸ್ಸಲ್ಲಿ ಹೊರಡ್ತಾನೆ. ಬಸ್ ಹೊರಟು ಸೀದಾ ಬಂದು ನೇತ್ರಾವತಿ ನದಿ ದಾಟಬೇಕು. ಅಷ್ಟೊತ್ತಿಗೆ ಹೆಂಡತಿ ಕೇಳ್ತಾಳೆ, ನನಗೊಂದು ಸ್ವಲ್ಪ ನೀರು ಕುಡಿಲಿಕ್ಕೆ ಕೊಡ್ತೀರಾ? ಯಾರು ಮಾತಾಡಿಸಿದ್ರು? ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ, ಧರ್ಮದೇವತೆಗಳ ಸಾನ್ನಿಧ್ಯ ಆ ಮಗುವಿಗೆ ಮಾತನ್ನು ಬರೆಸ್ತಾರೆ. ಆದ್ದರಿಂದ ಶುದ್ಧ ಹೃದಯದಿಂದ, ಪರಿಶುದ್ಧ ಭಾವದಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ಮಾಡಿದ ಪ್ರಾರ್ಥನೆ ಸುಳ್ಳಾದುದಕ್ಕೆ ಇವತ್ತಿಗೆ ಇತಿಹಾಸ ಇಲ್ಲ. ಭಕ್ತರಿದ್ದಾರೆ, ಆ ನಂಬಿಕೆ ಇದೆ. ನಾನು ಮಾತನಾಡುವುದಕ್ಕೆ ನನಗಿರುವುದು 10 ನಿಮಿಷ, ಆದರೆ ಸುದೀರ್ಘ ಮಾತಾಡಬಲ್ಲೆ ನಾನು. ಇವತ್ತಿಗೆ ನೀವು ಧರ್ಮಸ್ಥಳಕ್ಕೆ ಹೋಗಿ ಹುಡುಕಿದ್ರೆ, ಯಾವುದೋ ಕಾಲದಲ್ಲಿ ನಮಗೊಬ್ಬಳು ಹೆಣ್ಣು ಮಗಳು ಹುಟ್ಟಿದ್ದು, ಅವಳಿಂದ ಪ್ರಯೋಜನ ಇಲ್ಲ ಅನ್ನುವ ಕಾರಣಕ್ಕೆ ಹೆಣ್ಣು ಮಗುವನ್ನು ದೇವಸ್ಥಾನದ ಅಂಗಣದಲ್ಲಿ ಬಿಟ್ಟು ಹೋದಂತಹ ತಾಯಿ ತಂದೆಯರಿದ್ದಾರೆ. ಅಂತಹ ಹೆಣ್ಣು ಮಗಳನ್ನು ಒಬ್ಬ ಯೋಗ್ಯನ ಕೈಗೆ ಕೊಟ್ಟು ಆ ಮಗುವನ್ನು ಬೆಳೆಸುವ, ಆ ಮಗುವಿಗೆ ಭವಿಷ್ಯತ್ತು ಇದೆ ಅಂತ ಹೇಳಿ ಪ್ರೇರಣೆ ಕೊಟ್ಟು ಅವಳು ಬೆಳೆದು ನಿಂತಾಗ ಧರ್ಮಸ್ಥಳದ ಪರಿಸರದಲ್ಲಿ ಅವಳಿಗೆ ಉದ್ಯೋಗವನ್ನು ಕಲ್ಪಿಸಿ ಬದುಕು ಕಟ್ಟಿಕೊಟ್ಟವರು ಧರ್ಮಸ್ಥಳದ ಹೆಗ್ಗಡೆಯವರು ಅನ್ನೋದು ನೆನಪಿರಲಿ ನಿಮಗೆ. ಯಾಕೆಂದ್ರೆ ಇದು ಕಟ್ಟುಕಥೆಯಲ್ಲ. ಅಂತಹ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಕಣ್ಣಲ್ಲಿಸಿ ಮಾತನಾಡಬಲ್ಲೆ ನಾನು. ಆದ್ರಿಂದ ತಾಯಿ ತಂದೆಗಳೇ ಕೈ ಚೆಲ್ಲಿದ ಮಕ್ಕಳನ್ನು ಬದುಕು ಕಲ್ಪಿಸಿಕೊಟ್ಟು ಧರ್ಮಸ್ಥಳದ ನೆಲದಲ್ಲಿ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿದ ಪೂಜ್ಯ ಹೆಗ್ಗಡೆಯವರು ಅದಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಯಾರೆಲ್ಲ ಮಂಜುನಾಥನ ಹೆಸರು ಹೇಳಿಕೊಂಡು ಕ್ಷೇತ್ರಕ್ಕೆ ಬರ್ತಾರೆ, ಅವರೆಲ್ಲರೂ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅನ್ನುವ ಪ್ರೀತಿಯನ್ನು ಸಮಾಜದ ಮೇಲೆ ಇಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ಕೃತಜ್ಞರಾಗಬೇಕಾದ್ದು. ಇನ್ನು ಅದರಿಂದ ಆಚೆಗೆ ಗೊತ್ತಿರಲಿ, ಸಮಾಜದಲ್ಲಿ ಯಾರನ್ನೂ ಕೂಡ ಅಪ್ರಯೋಜಕ ಅಂತ ಅವರು ಹೇಳಿದ್ದಿಲ್ಲ, ಅಪ್ರಯೋಜಕ ಅಂತ ಹೇಳಿದ್ದೇ ಇಲ್ಲ. ಯಾಕೆ? ನಾನು ಮೊನ್ನೆ ಸಭೆಯಲ್ಲಿ ಒಂದು ಕಥೆ ಹೇಳಿದ್ದೆ, ನೀವು ಅನೇಕ ಕೇಳಿರ್ಬೋದು, ಮತ್ತೆ ನಿಮ್ಮ ನೆನಪಿಗಾಗಿ ಹೇಳಿದ್ದೇನೆ. ಒಮ್ಮೆ 5 ಬೆರಳುಗಳು ತಕರಾರು ಮಾಡಿದ್ದಂತೆ. ಯಾಕೆ? ನಾನು ತುಂಬ ದಪ್ಪ ಇದ್ದೇನೆ, ನಾನು ದೊಡ್ಡವನು, ಎಲ್ಲದಕ್ಕೂ ನಾನು ಬೇಕು, ನನಗೆ ಮರ್ಯಾದೆ ಕೊಡಬೇಕು ಅಂತ. ಆವಾಗ ತೋರ್ಬೆರಳು ಹೇಳಿದ್ದಂತೆ, ಯಾರು ನಾನು ತೋರಿಸ್ಲಿಕ್ಕೆ ನಾನು ಬೇಕಲ್ಲಪ್ಪ, ನೀನು ದೊಡ್ಡವನಾಗೋದು ಹೇಗೆ, ನನಗೆ ಗೌರವ ಕೊಡಬೇಕು. ಆಗ ಮಧ್ಯದ ಬೆರಳು ಹೇಳುತ್ತಂತೆ, ಎಲ್ಲರಿಗಿಂತ ಎತ್ತರ ಇರುವವ ನಾನು, ನೀವು ಹೇಗೆ ದೊಡ್ಡವರಾಗ್ತೀರಿ? ಇಷ್ಟು ಹೇಳುವಾಗ ಪಕ್ಕದ ಬೆರಳು ಬಹಳ ಖುಷಿಯಲ್ಲಿ ಮಾತಾಡ್ತಾರೆ, ನೀವು ಎಷ್ಟು ದೊಡ್ಡವರಾದ್ರೇನು, ಬಂಗಾರದ ಉಂಗುರ ಬೀಳೋದಾದ್ರೆ ನನಗೆ ಮಾತ್ರ, ನಿಮ್ಗೆಲ್ಲ ಇಲ್ಲವಲ್ಲ ಅಂತ. ಕಿರಿಬೆರಳು ಹೋಗ್ಬೇಕು. ಪಾಪ ಕಿರಿಬೆರಳು ಹೇಳುತ್ತಂತೆ, ನಾನು ಗಿಡ್ಡ ಇದ್ದೇನೆ, ನಾನು ಸಫಲ ಇದ್ದೇನೆ, ನನಗೇನು ಬೇಜಾರಿಲ್ಲ, ಆದರೆ ದೇವರಿಗೆ
ಗುರುಗಳಿಗೆ ಕೈ ಮುಗಿಯುವಾಗ ಮೊದಲು ಅವರಿಗೆ ಕಾಣಿಸುವುದು ನಾನೇ ಅಂತ ಹೇಳಿದಂತೆ ಹಿರಿಗಳು. ಬದುಕಿನಲ್ಲಿ ಅಪ್ರಯೋಜಕರಿಲ್ಲ, ಪ್ರಯೋಜನಕ್ಕೆ ಬಾರದವರಿಲ್ಲ. ಆದ್ದರಿಂದಲೇ ಒಂದು ಸಾಮುದಾಯಿಕವಾದಂತಹ ಸಂಘಟನೆಯಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಇಲ್ಲಿದ್ದೇವೆ, ನೀವು ಅಲ್ಲಿದ್ದೀರಿ. ನಾಳೆ ಬದಲಾದ ಕಾಲಘಟ್ಟದಲ್ಲಿ ನೀವು ಇಲ್ಲಿ ಬರುತ್ತೀರಿ, ಅಲ್ಲಿಗೆ ಮತ್ತೆ ಒಂದಷ್ಟು ಜನ ಸೇರಿಕೊಳ್ತಾರೆ. ಹಾಗಿದ್ರೆ ನಾವು ಅರ್ಥೈಸಿಕೊಳ್ಳಬೇಕಾದದ್ದೇನು ಅಂತ ಕೇಳಿದರೆ, ಎಲ್ಲವೂ ನಮ್ಮದು 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 ಅನ್ನುವ ಭಾವ. ಮತ್ತೆ ಜೀವನದಲ್ಲಿ ನಮ್ಗೆ ಗೊತ್ತಿರಬೇಕು, ಅನ್ನದಿಂದ ಮನೆಗೆ ಕನ್ನ ಬಗೆಯಬಾರದು ಅಂತ ಹೇಳ್ತಾರೆ. ಯಾವುದೋ ಒಂದು ಕಷ್ಟ ಕಾಲದಲ್ಲಿ ನಮಗೆ ಆಶ್ರಯವಾಗಿ ನಿಂತು ನಮ್ಮ ಬದುಕಿನ ಏಳಿಗೆಗೆ ಕಾರಣವಾದಂತಹ ವ್ಯವಸ್ಥೆಯನ್ನು ವ್ಯಕ್ತಿಯನ್ನು ಯಾವ ಕಾಲಕ್ಕೂ ನಾವು ಹೀಗಳೆಯಕೂಡದು, ನಾವು ಬೈಯಕೂಡದು. ಇದು ಯಾವುದೋ ಒಂದು ವ್ಯಕ್ತಿಯ ಪರವಾಗಿ ಮಾತನಾಡುತ್ತೇನೆ ಅಂತ ಖಂಡಿತವಾಗಿ ತಿಳ್ಕೊಳ್ಬೇಡಿ. ಯಾವುದೋ ಒಂದು ಸಂಸ್ಥೆಯ ಪರವಾಗಿ ನಾನು ಮಾತನಾಡ್ತೇನೆ ಅಂತ ತಿಳ್ಕೊಳ್ಬೇಡಿ. ಜೀವನದಲ್ಲಿ ಜನ್ಮ ಕೊಟ್ಟ ಅಪ್ಪ ಅಮ್ಮ, ಜೊತೆಗೆ ಹೆಜ್ಜೆ ಹಾಕಿದ ಹೆಂಡತಿ, ನಮ್ಮನ್ನು ನಂಬಿದ ಮಕ್ಕಳು, ಆತ್ಮೀಯರಾದ ಗೆಳೆಯರು, ಯಾರಿಂದಲೇ ಆಗಲಿ ಒಬ್ಬ ಒಂದು ಸಣ್ಣ ಉಪಕಾರ ಮಾಡಿದರೆ ಅವನಿಗೆ ಪ್ರತಿಯಾಗಿ ನಾವು ಕೃತಜ್ಞರಾಗಿರಬೇಕು. ಜೀವನದಲ್ಲಿ ಅವನ ಬಗ್ಗೆ ಒಳ್ಳೆಯ ಮಾತು ಆಡುವುದಕ್ಕೆ ನಮಗೆ ಮನಸ್ಸಾಗದಿದ್ದರೆ ಕೆಟ್ಟ ಮಾತುಗಳನ್ನಂತೂ ಆಡಬಾರದು, ಕೆಟ್ಟ ಮಾತುಗಳನ್ನಂತೂ ಆಡಬಾರದು. ಹಾಗಿದ್ರೆ ಇದು ನಮಗೆ ಯಾವಾಗ ಅರ್ಥ ಆಗ್ತದೆ ಅಂತಂದ್ರೆ, ನಮ್ಮಿಂದ ಉಪಕೃತರಾದವರು ನಮಗೆ ತಿರುಗಿ ನಿಂತಾಗ ಆ ನೋವಿನ ತೀವ್ರತೆ ನಮಗೆ ಗೊತ್ತಾಗ್ತದೆ. ಆ ಕಾರಣಕ್ಕೆ ಅಂತಹ ಮನಸ್ಥಿತಿ ನಮಗೆ ಬರಕೂಡದು. ಇನ್ನು ಒಂದು ಯೋಜನೆ, ಒಂದು ವ್ಯವಸ್ಥೆ ನಿಮಗೆ ಗೊತ್ತಿರಬಹುದು. ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆಯವರಿಗೆ ಪದ್ಮವಿಭೂಷಣದಂತ ಪ್ರಶಸ್ತಿ ಬಂತು. ಅವರ ಮಾತುಗಳನ್ನು ಕೇಳಿ, ಈ ಪ್ರಶಸ್ತಿ ಬಂದದ್ದು ನನಗಲ್ಲ, ಅವರ ಮಾತು ಬಹಳ ಸ್ಪಷ್ಟವಾಗಿದೆ. ಈ ಪ್ರಶಸ್ತಿ ಬಂದದ್ದು ನನಗಲ್ಲ, ನಮ್ಮ ಕ್ಷೇತ್ರ ಮತ್ತು ಕ್ಷೇತ್ರದಿಂದ ಹೊರಟ ಯೋಜನೆಗಳಲ್ಲಿ ಯಾರೆಲ್ಲ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಅವರೆಲ್ಲರಿಗೂ ಸಂದ ಗೌರವ ಇದು ಅಂತ ಪೂಜ್ಯ ಹೆಗ್ಗಡೆಯವರು ಹೇಳ್ತಾರೆ. ಆದರೆ ಬದುಕಿನಲ್ಲಿ ಕಷ್ಟ ಬಂದಾಗ ಯಾವತ್ತೂ ಕೂಡ ಇದಕ್ಕೆ ನೀವೆಲ್ಲ ಹೊಣೆ ಅಂತ ಅವರು ಹೇಳಿದ್ದೇ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಆಪ್ತವಾಗಿ ಮಾತನಾಡಬೇಕಿದ್ರೆ ಒಂದಿಷ್ಟು ನೋವಲ್ಲಿದ್ದಾಗ ನೊಂದುಕೊಳ್ಬೇಡಿ ಅಂತ ಅವರ ಮುಂದೆ ಮಾತನಾಡಿದ್ರೆ ಅವರು ಹೇಳಿದ ಮಾತೇನು ಗೊತ್ತಾ? ಮನುಷ್ಯನಿಗೆ ಜೀವನದಲ್ಲಿ ಕಷ್ಟ ಬರಬೇಕು, ಮನುಷ್ಯನಿಗೆ ಜೀವನದಲ್ಲಿ ಕಷ್ಟ ಬರಬೇಕು. ಆ ಕಷ್ಟ ಬಂದಾಗಲೇ ಅರ್ಥ ಆಗುವುದು ನನ್ನ ಜೊತೆ ಯಾರಿದ್ದಾರೆ ಅಂತ. ಅವರು ಆಡಿದ ಮಾತುಗಳು ಒಂದೊಂದನ್ನು ಕೇಳಿದರೆ ರೋಮಾಂಚನ ಆಗ್ತದೆ. ಹೇಳ್ತಾರೆ, ಎಷ್ಟು ಜನ ನನಗೆ ಪ್ರೀತಿ ಕೊಡ್ತಾರೆ, ಎಷ್ಟು ಜನ ನನ್ನನ್ನು ಗೌರವಿಸ್ತಾರೆ. ಬಹುಶಃ ಇವತ್ತು ನಾನು ಕೂತು ಯೋಚನೆ ಮಾಡಿದರೆ ನನ್ನ ಯೌವನದ ದಿನಗಳಲ್ಲಿ ನಾನು ಕ್ಷೇತ್ರ ಯೋಜನೆ ಅಂತ ಹೋರಾಟ ಮಾಡ್ತಾ ಮಾಡ್ತಾ ಜನರ ಪ್ರೀತಿಯನ್ನು ಗಮನಿಸುವಲ್ಲಿ ವಿಫಲನಾದೇನೇನೋ ಅಂತ ನನಗೆ ಅನ್ನಿಸಿಬಿಡುತ್ತದೆ. ಅಲ್ಲ, ಈ ಪ್ರಬುದ್ಧತೆ ನನಗೆ ಬರ್ತಾ ಬರ್ತಾ ಜನರನ್ನು ಪ್ರೀತಿಸ್ತಾರೆ ಅಂತ ನನಗೆ ಅನ್ನಿಸ್ತದೇನೋ ಅಂತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ಜೀವನದ ಪ್ರತಿಯೊಂದು ಸುಖವನ್ನು, ಸಂತೋಷವನ್ನು, ನೋವು, ನಲಿವು ಎಲ್ಲವನ್ನೂ ಕೂಡ, ಮಾನ ಸಮ್ಮಾನಗಳನ್ನು ಕೂಡ ಕುಳಿತ ಜಾಗದಿಂದ, ನಿಂತ ನೆಲದಿಂದ ಅದೆಲ್ಲವೂ ಮಂಜುನಾಥ ಸ್ವಾಮಿಯದ್ದು ಅಂತ ಸಮರ್ಪಿಸಿದವರು ಪೂಜ್ಯ ಹೆಗ್ಗಡೆಯವರು. ಆದ್ದರಿಂದ ಈ ವ್ಯವಸ್ಥೆಯೊಳಗೆ ಸೇರಿಕೊಂಡು ನೀವು ಸಂತೋಷವಾಗಿ ಜೀವನ ಮಾಡುತ್ತಾ ಇದ್ದೀರಿ ಅನ್ನುವುದಾದರೆ ನಿಮ್ಮ ಸಂತಸದ ಕಣ್ಣೀರು ಅದು ಸ್ವಾಮಿಯ ಸನ್ನಿಧಾನಕ್ಕೆ ಸಮರ್ಪಿಸಲ್ಪಡುತ್ತದೆ. ನೀವೇನಾದರೂ ನೊಂದು ಕಷ್ಟ ಉಂಟು ಅಂತ ನೀವು ಕರೆದರೆ ಆ ಮಂಜುನಾಥ ಸ್ವಾಮಿ ನಿಮ್ಮ ಮಾತುಗಳಿಗೆ ಕಿವಿ ಕೊಟ್ಟು ನಿಮ್ಮನ್ನು ಉತ್ತರಿಸುವುದಕ್ಕೆ ಧಾವಿಸ್ತಾರೆ. ಆದ್ದರಿಂದಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪದಾಧಿಕಾರಿಗಳು ಅಂತ ಇದ್ದಾರಲ್ಲ, ಎಲ್ಲರೂ ಯೋಜನೆಯಲ್ಲಿ ದುಡಿಯುವವರು ಅಂತ ಇದ್ದಾರಲ್ಲ, ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ಮಾತನಾಡಿಸ್ತಾರಲ್ಲ, ಬನ್ನಿ ನಾವು ಜೊತೆಯಾಗಿ ಹೋಗುವ ಅಂತ ಹೇಳ್ತಾರಲ್ಲ, ಅವರು ಯಾರು ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸಂಕಲ್ಪ ಸೂರ್ಯನ ಕಿರಣಗಳ ಹಾಗೆ ನಿಮ್ಮ ಮನೆಯಂಗಳವನ್ನು ಮುಟ್ಟಿದ್ದಾರೆ. ಹಾಗಾಗಿ ಏನಾದರೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯೋಜನೆಯಲ್ಲಿ ದುಡಿಯುವವರಿಗೆ ಯಾರಾದರೂ ಬೈದರೆ ಅವರು ಪ್ರತಿಯಾಗಿ ಬೈಯುವ ಪ್ರಮೇಯವೇ ಇಲ್ಲ. ನೀವು ಬೈತಾ ಇದ್ದೀರಾ, ಸ್ವಾಮಿಯ ಚಿತ್ತ ಅಂತ ಕೈ ಮುಗಿಯುತ್ತಾರೆ. ಯಾಕೆ? ಹೊರಟದ್ದು ಅಲ್ಲಿಲ್ಲ. ನೀವು ಗೌರವ ಕೊಟ್ಟರೆ ಇದು ನಮಗಲ್ಲ, ಕ್ಷೇತ್ರದ ಸ್ವಾಮಿಗೆ ಅಂತ ಕೈ ಮುಗಿಯುತ್ತಾರೆ. ಯಾಕೆ? ಹೊರಟದ್ದು ಅಲ್ಲಿಲ್ಲ. ಹಾಗಿದ್ರೆ ಜೀವನದಲ್ಲಿ ಒಂದು ಪುಣ್ಯಕ್ಷೇತ್ರವನ್ನು ಸಮಾಜದ ಕಲ್ಯಾಣಕ್ಕಾಗಿ ಕೈಗೊಂಡ ಕಾರ್ಯಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಾವು. ಅದಕ್ಕಿಂತಲೂ ಮಿಗಿಲಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದುಡಿಯುವವರನ್ನು ನೀನು ಯಾವ ಜಾತಿ, ಎಷ್ಟು ವಿದ್ಯಾವಂತ, ಎಷ್ಟು ನಿನ್ನ ಹತ್ರ ಶ್ರೀಮಂತಿಕೆ ಉಂಟು
ಇದನ್ನೆಲ್ಲ ನೋಡಿ ಯಾರಿಗೂ ಮಣೆ ಹಾಕಿದ್ದಿಲ್ಲ ಇವತ್ತಿನವರೆಗೆ. ಯಾಕೆ? ಜಾತಿ ಮತಗಳ ಪ್ರಶ್ನೆ ಇಲ್ಲ, ಮಾನವೀಯತೆಯೊಂದೇ ಮೂಲ ಮಂತ್ರವಾಗಿ ಕ್ಷೇತ್ರದ ಯೋಜನೆಗಳಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಬಂದದ್ದು. ನಿಮಗೆ ಗೊತ್ತಿರಬೇಕು, ಗ್ರಾಮೀಣ ಪರಿಸರದಲ್ಲಿ ಸಂಚಾರಿ ಆಸ್ಪತ್ರೆಯ ವ್ಯವಸ್ಥೆ ಇತ್ತು. ಸಾಮೂಹಿಕ ವಿವಾಹದಲ್ಲಿ ಯಾವುದೇ ಖರ್ಚುಗಳ ಭಾರವನ್ನು ಕೊಡದೆ ಸಾಮೂಹಿಕ ವಿವಾಹ ಮಾಡಿ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸಿದ ಕಥೆ ಇತ್ತು. ನನ್ನ ಸಂತಸವನ್ನು ಎಲ್ಲಿ ಕಂಡಿದ್ದೇನೆ ಅಂದರೆ, ಸಾಮೂಹಿಕ ವಿವಾಹ 50ನೇ ವರ್ಷ ಪೂರ್ಣಗೊಂಡಾಗ ಆರಂಭದ ವರ್ಷದಲ್ಲಿ ಮದುವೆಯಾದ ದಂಪತಿಗಳು ಅವರ ಮನೆಯವರ ಜೊತೆ ಬಂದು ನಿಂತು ಸಂಭ್ರಮಿಸಿದ್ದನ್ನು ನೋಡಿದಾಗ ಮನಸ್ಸು ತುಂಬಿ ಬರುತ್ತಾ ಇತ್ತು. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಾಮಿಯ ಹೆಸರನ್ನು ಹೇಳುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ, ಸಾಮಾಜಿಕವಾದಂತಹ ಜೀವನ ಭದ್ರತೆಯನ್ನು ಕಲ್ಪಿಸುವುದಕ್ಕೆ ಕೈಗೊಂಡಂತಹ ಯೋಜನೆಗಳಲ್ಲಿ ಪ್ರಾಮಾಣಿಕವಾಗಿ ದುಡಿಯುವುದು ಕೂಡ, ಪ್ರಾಮಾಣಿಕವಾಗಿ ನಡೆದುಕೊಳ್ಳುವುದು ಕೂಡ ಅದು ಸ್ವಾಮಿಯ ಸೇವೆ ಅನ್ನುವ ಭಾವದಿಂದ ನಾವು ತೊಡಗಿದ್ರೆ ಸ್ವಾಮಿಯನ್ನು ಪೂಜಿಸಿದ ಪುಣ್ಯ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಮಾತ್ರ ಅಲ್ಲ, ಧರ್ಮಸ್ಥಳದಲ್ಲಿ ಮಹಾನಡಾವಳಿ ನಡೆದಿತ್ತು. ಆವತ್ತು ಒಂದು ಕಥೆ ಕೇಳಿದ್ದೆ. ನಾನು ಸ್ವಲ್ಪ ಸಣ್ಣ ಮುನಿದ್ದೆ, ಕಥೆ ಕೇಳಿದ್ದೆ. ಆದರೆ ಸತ್ಯವೋ ಸುಳ್ಳೋ ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿರುವ ನೀತಿಯನ್ನು ಗೊತ್ತಾ? ಲಕ್ಷಾಂತರ ಜನ ಬರ್ತಾರೆ. ದೊಡ್ಡ ದೊಡ್ಡ ಲಾರಿಗಳಲ್ಲಿ ಹೊರೆಗಾಣಿಕೆ ಕಳಿಸುವಲ್ಲಿಂದ ತೊಡಗಿ ನಡೆಯಲಾರದ ಅಜ್ಜಿ ತನ್ನ ಮನೆಯ ಕೈ ಚೀಲದಲ್ಲಿ ಹಿಡಿದುಕೊಂಡ 5 ಕೆಜಿಯ ಅಕ್ಕಿಯವರೆಗೆ ಎಲ್ಲರೂ ಹೊರೆಗಾಣಿಕೆ ಕೊಟ್ಟಿದ್ದಾರೆ. ಅವತ್ತು ಯಾರೋ ಹೇಳಿದ್ರಪ್ಪ, ಉಗ್ರಾಣದಲ್ಲಿ ಅಕ್ಕಿ ಮುಡಿಗಳನ್ನು ಬೇರಿಸಿ ಮೇಲೆ ಮೇಲೆ ಇಟ್ಟಿದ್ರು. ಒಬ್ಬಾಕೆ ಅಜ್ಜಿ ಒಂದು 6 ಕೆಜಿ ಅಕ್ಕಿ ಹಿಡ್ಕೊಂಡು ಬರ್ತಾಳೆ. ಯಾಕೆ ಅಂತಂದ್ರೆ ಮಹಾನಡಾವಳಿಗೆ ಅವಳ ದೇಣಿಗೆ. ನಮಗೆ ನಗುವುದಕ್ಕೇನಿಲ್ಲ, ಅವಳ ಸಾಮರ್ಥ್ಯ ಅಷ್ಟು. ಆದರೆ ಕಾರ್ಯಕರ್ತರು ಏನು ಮಾಡ್ತಾರೆ, ಅದು ಕಟ್ಟು ಸಣ್ಣದು ಅನ್ನುವ ಕಾರಣಕ್ಕೆ ಏರಿಸಿಟ್ಟ ಅಕ್ಕಿಯ ಮುಡಿಗಳ ರಾಶಿಯ ತುದಿಗೆ ತೆಗೆದುಕೊಂಡೋಗಿ ಆ ಚೀಲವನ್ನು ಇಡುತ್ತಾರೆ. ಇದರ ಅರ್ಥ ಏನು? ನಮ್ಮಲ್ಲಿ ಶ್ರದ್ಧೆ ಇದ್ದರೆ, ನಮ್ಮಲ್ಲಿ ಪ್ರೀತಿ ಇದ್ದರೆ ನಾವು ಏನಾದರೂ ಕೊಡಿ, ಅದನ್ನು ದೇವರು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಎತ್ತರದಲ್ಲಿ ಇಟ್ಟುಕೊಳ್ಳುತ್ತಾನೆ ಅನ್ನುವ ಸಂದೇಶವನ್ನು ಆ ಕಾರ್ಯಕ್ರಮ ಕೊಡುತ್ತಾರೆ. ನಿಮಗೆ ಯಾಕೆ ಈ ಮಾತು ಹೇಳ್ತೇನೆ ಹೇಳಿದರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು, ಅಂಥದ್ದೊಂದು ಹೊಸ ಯೋಜನೆಯನ್ನು ಕಟ್ಟುವುದಕ್ಕೆ ನಾವು ಶಕ್ತರಲ್ಲದೇ ಇರಬಹುದು, ಅಥವಾ ಇನ್ಯಾರಿಗೂ ಲಕ್ಷಾಂತರ ರೂಪಾಯಿಗಳ ಸಾಲ ಕೊಟ್ಟು ಅವರ ಬದುಕನ್ನು ಸುಧಾರಿಸುವುದಕ್ಕೆ ನಾವು ಸಮರ್ಥರಲ್ಲದೇ ಇರಬಹುದು. ಅದರ ಬದಲಿಗೆ ನಾವು ಸೇರಿದಂತಹ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದರ ಮೂಲಕ ಬದುಕು ಕಟ್ಟಿಕೊಂಡ್ರೆ ನಾಳೆ ನಿಮ್ಮ ಯಶಸ್ಸಿನ ಗರಿಯನ್ನು ದೇವರು ಅತ್ಯಂತ ಎತ್ತರದಿಂದ ನಿಮಗೆ ಅನುಗ್ರಹಿಸುತ್ತಾರೆ ಅನ್ನುವ ನಂಬಿಕೆ ನಿಮ್ಮನ್ನು ಬದುಕಲ್ಲಿ ಮುನ್ನಡೆಸುತ್ತದೆ. ಅದರಿಂದ ಆಚೆಗೆ ಯೋಜನೆಗೆ ಬಂದವರು, ಸಹಾಯ ಪಡೆದವರು ಅನೇಕರ ಕಥೆ ಇದೆ, ಅನೇಕರ ಕಥೆ. ವಾಸ್ತವಿಕ ಜಾಗ ಇಲ್ಲದವರು ಮನೆ ಕಟ್ಟಿಕೊಂಡು, ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಕಷ್ಟ ಇದ್ದವರು ಮದುವೆ ಮಾಡಬೇಕು, ತನ್ನ ಮನೆಗೆ ಒಂದು ಸಾಮಾನ್ಯವಂತೆ ಬದುಕುವುದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಹೆಚ್ಚಿಯಾಗಿ ಆವತ್ತು ಎಲ್ಲೋ ಕಡು ಬಡತನದ ನಡುವೆ 15-20 ಜನರನ್ನು ಸೇರಿಸಿ ಮದುವೆಯಾಗಿ ವರ್ಷ ಸುಮಾರು ಕಳೆಯಿತು. ಸವದು ಕಟ್ಟಿದ ಕರಿಮಣಿ ತುಂಡಾಯಿತು ಅಂತಾದರೆ ರಿಪೇರಿ ಮಾಡಲಿಕ್ಕೆ ದುಡ್ಡಿಲ್ಲದವರು ಯೋಜನೆಯ ದುಡ್ಡಿನಿಂದ ಮಾಂಗಲ್ಯ ಸರವನ್ನು ಸರಿ ಮಾಡಿಸಿಕೊಂಡು ಸಂಭ್ರಮಿಸಿದ ಕಥೆ. ಯಾರನ್ನು ಬೈತೀರಿ? ಯಾರನ್ನು ಆಕ್ಷೇಪ ಮಾಡ್ತೀರಿ? ಯಾರನ್ನು ತಪ್ಪು ಅಂತ ಹೇಳ್ತೀರಿ? ಹಾಗಿದ್ರೆ ಒಂದು ಮನೆಯಲ್ಲಿ ಹುಟ್ಟಿನ ತುತ್ತಿಗೆ ಕಷ್ಟ ಇದ್ದವರಿಂದ ತೊಡಗಿ ಐಷಾರಾಮದ ಜೀವನ ನಡೆಸುವಲ್ಲಿವರೆಗೆ ಅನೇಕರಿಗೆ ಆಶ್ರಯ ಕೊಟ್ಟದ್ದು, ಅವರ ಬದುಕನ್ನು ಬೆಳಕಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇನ್ನು ನಾವು ವಿದ್ಯಾವಂತರಾಗಬೇಕು, ಶ್ರದ್ಧಾವಂತರಾಗಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು. ಹೆಗಡೆ ಯಾವುದೋ ಒಂದು ಕಥೆ ಹೇಳಿರ್ತಾರೆ, ತುಂಬ ಬುದ್ಧಿವಂತರು ಅಂತ ತೆಗೆದುಕೊಂಡವರು ಧರ್ಮಸ್ಥಳಕ್ಕೆ ಬರ್ತಾರೆ. ಕುಂದಾಪುರದ ಕಡೆ ಜನ ತುಂಬ ಬರ್ತಾರೆ ಅಲ್ಲಿಗೆ. ಅವರೆಲ್ಲ ಸಾಮಾನ್ಯರು. ಹಿಂದಿನ ದಿವಸ ಬಂದು ಹೆಗಡೆರು ಭೇಟಿಯಾಗಿ ಮರುಸ ದೇವರ ದರ್ಶನ ಮಾಡಿ ಅಲ್ಲಿ ಜನ ತುಂಬ ಇದ್ದಾರೆ ಅನ್ನುವ ಕಾರಣಕ್ಕೆ ಹೊರಗಿನ ಅಂಗಣದಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಚಿ ಕೈ ಮುಗಿದು ದೇವರ ಹತ್ರ ಪ್ರಾರ್ಥನೆ ಆಗುತ್ತೆ. ದೇವರ ಹತ್ರ ಪ್ರಾರ್ಥನೆ ಅಂತದ್ದು ನಾವು ನೀವು ಮಾತನಾಡಿದಾಗೆ ಮಾತಾಡೋದು. ಸ್ವಾಮಿ ಹಾಗಾಯಿತು, ಹೀಗಾಯಿತು, ಮಳೆ ಬರಲಿಲ್ಲ, ಇವರ ಕಷ್ಟ ಸುಖ ದೇವರ ಹತ್ರ ಹೇಳಿದವರು ಅಷ್ಟಕ್ಕೆ. ಈ ತುಂಬ ದೂರದ ಊರಿಂದ ಬಂದ ಕೆಲವು ಬುದ್ಧಿವಂತರು ಅಂತ ಅಂದ್ಕೊಂಡವ್ರು ಏನು ಮಾಡ್ತಾರೆ ಅಂದರೆ, ಒಳಗಿಂದ ಹೀಗೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಬರಬೇಕು. ಬಂದು ಹೀಗೆ ನೋಡುವಾಗ ಅವ್ರು ನಿಂತ್ಕೊಂಡು ಎಂಥದೋ ಹೇಳ್ತಿರ್ತಾರೆ. ಅವನನ್ನು ನೋಡಿ ಒಬ್ಬ ಹುಚ್ಚ ಅವನಷ್ಟಕ್ಕೆ ಮಾತಾಡ್ತಾನೆ ಅಂತ ವ್ಯಂಗ್ಯ ಮಾಡಿ ಈಚೆಯಿಂದ ಮಂಜುನಾಥ ಸ್ವಾಮಿಯನ್ನು ನೋಡಿದ್ರೆ ಸೀದಾ ಮುಂದೆ ಹೋಗ್ತಾರೆ. ನಾವು ಆಗಬೇಕಾದದ್ದು ಅದಲ್ಲ. ಅವ ಯಾಕೆ ಹೊರಗೆ ನಿಂತು ಮಾತನಾಡ್ತಾನೆ ಅಂತ ಕೇಳಿದರೆ ಅವನ ಮಾತುಗಳನ್ನು ಸ್ವಾಮಿ ಕೇಳಿಸಿಕೊಳ್ತಾರೆ ಅನ್ನೋ ನಂಬಿಕೆ ಇಲ್ಲ.
ಘಟ್ಟವನ್ನೇರಿದ ಆರಂಭದ ದಿನಗಳಲ್ಲಿ ಜನ ಹೋಗಿ ನಮಸ್ಕಾರ ಮಾಡೋದು ಅವರಿಗೆ ಅನ್ನಿಸ್ತಂತೆ, ಎಂತೆಂಥ ಹಿರಿಯರೆಲ್ಲ ನಮಸ್ಕಾರ ಮಾಡ್ತಾರೆ ನನಗೆ, ನಾನು ಏನು ಮಾಡೋದು ಅಂತ. ಅದಕ್ಕೊಬ್ಬರು ಹಿರಿಯರು ಹೇಳೋದಂತೆ, ಆ ನಮಸ್ಕಾರ ನಿಮಗೆ ವ್ಯಕ್ತಿಗತವಾಗಿ ಮಾಡ್ತಾರೆ ಅಂತ ಅಂದುಕೊಳ್ಳಬೇಡಿ, ಅದು ಪೀಠದ ಗೌರವ. ನಿಮ್ಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಅದನ್ನು ಸ್ವಾಮಿಗೆ ಒಪ್ಪಿಸಿ ನಿರಾಳರಾಗಿ ಬಿಡಿ ಅಂತಂದ್ರಂತೆ. ನೀವು ಇವತ್ತಿಗೆ ಬೇಕಾದರೂ ಗಮನಿಸಿ, ಎಲ್ಲಾದರೂ ಪೂಜ್ಯ ಹೆಗ್ಗಡೆಯವರಿಗೆ ನೀವು ಅಭಿನಂದನೆ ಸಲ್ಲಿಸಿದ್ರೆ, ಸನ್ಮಾನ ಮಾಡಿದ್ರೆ ಪಡ್ಕೊಂಡವರು ಕಣ್ಣು ಮುಚ್ಚಿ ಕೈ ಮುಗಿದು ಪ್ರಾರ್ಥಿಸ್ತಾರೆ. ಯಾಕೆ ಅಂದರೆ ನೀವು ಇಲ್ಲಿ ಹಾರ ತುಳಿಸುವಾಗ ಅವರು ಅದನ್ನು ಇಲ್ಲಿಂದ ಮಂಜುನಾಥ ಸ್ವಾಮಿಯ ಪದತಲಕ್ಕೆ ಒಪ್ಪಿಸಿ ಹಾಕ್ತಾರೆ. ಹಾಗಾಗಿ ಅಂತಹ ನಿಷ್ಠೆಯ ಬದುಕಿನ ಮೂಲಕ ನಮ್ಮೆಲ್ಲರಲ್ಲಿ ಧರ್ಮ ಜಾಗೃತಿಯನ್ನು ಮಾಡುತ್ತಾ ಬದುಕನ್ನು ಕಟ್ಟುವುದಕ್ಕೆ ಯೋಜನೆ ಯತ್ನಶೀಲವಾಗಿದೆ. ಇನ್ನು ಭಜನೆ ಈ ವರ್ಷದ ಮೊನ್ನೆ ಸಮಾಪನ ಆಯಿತು. ಧರ್ಮಸ್ಥಳದಿಂದ ಬಂದಂತಹ ದೊಡ್ಡ ಕೊಡುಗೆ ಭಜನೆ. ಅದರಲ್ಲಿ ಸಂಶೋಧನೆಯನ್ನು ಮಾಡಿದರು ಮೊನ್ನೆ ವೈದ್ಯರು. ಮಾಡುವುದರ ಮೂಲಕ ಮನುಷ್ಯನ ಅನಾರೋಗ್ಯ ದೂರ ಆಗ್ತದೆ ಅನ್ನುವುದನ್ನು ಕಂಡುಕೊಂಡರು. ಮಾನಸಿಕವಾದ ಸ್ಥಿಮಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವುದು ಸಂಶೋಧನೆಯಿಂದ ದೃಢಪಟ್ಟಿತು. ಅದರಿಂದ ಆಚೆಗೆ ಮನೆಗಳಲ್ಲಿ ನಡೆಯುತ್ತಿದ್ದಂತಹ ಮದ್ಯಮಾಂಸಗಳಲ್ಲಿ ನಡೆಯುತ್ತಿದ್ದ ಸಮಾರಂಭಗಳು ಅದನ್ನು ಬದಿಗೆ ಬಿಟ್ಟು ಕೈಯಲ್ಲಿ ತಾಳ ಹಿಡಿದು ದೇವರ ನಾಮಸ್ಮರಣೆ ಮಾಡಿ ಕುಣಿದು ಸಂಭ್ರಮಿಸುವಂತೆ ಮಾಡಿತಲ್ಲ, ಅದು ಧರ್ಮಸ್ಥಳದಿಂದ ನಡೆದಂತಹ ದೊಡ್ಡ ಕೆಲಸ. ಹಾಗಾಗಿ ಮನುಷ್ಯನು ಸಾಮಾಜಿಕವಾಗಿ ಆತ್ಮಸ್ಥೈರ್ಯ ತುಂಬುವುದಕ್ಕೆ ಆರ್ಥಿಕ ವ್ಯವಹಾರವನ್ನು ರೂಢಿಸ್ತಾರೆ. ಅಧ್ಯಾತ್ಮದ ನೆಲೆಯಲ್ಲಿ ಗಟ್ಟಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಭಜನೆಯಂತಹ ಕಾರ್ಯಕ್ರಮಗಳನ್ನು ಯೋಜಿಸ್ತಾರೆ. ತನ್ನ ಬದುಕಿನ ನಡೆಯಿಂದ ಒಬ್ಬ ವ್ಯಕ್ತಿ ಶ್ರೇಷ್ಠನಾಗಬೇಕು ಅನ್ನುವ ಕಾರಣಕ್ಕೆ ಮಧ್ಯವರ್ಜನ ಶಿಬಿರದಂತಹ ಕಾರ್ಯಕ್ರಮಗಳು ನಡೆದವು. ನಮ್ಮನ್ನು ಕೇಳುವವರೇ ಇಲ್ಲ ಅನ್ನುವವರಿಗೆ ವಾತ್ಸಲ್ಯ ಯೋಜನೆಯ ಮೂಲಕ ಮನೆ ಬಾಗಿಲಿಗೆ ಅನ್ನಪಾನಾದಿಗಳನ್ನು ಒದಗಿಸಿಕೊಟ್ಟರು. ಊರೇ ಕೊಚ್ಚಿ ಹೋಯಿತು, ಆಸರೆಯೇ ಇಲ್ಲ ಅಂದವರಿಗೆ ಸಾವಿರ ಮನೆಗಳನ್ನು ನಿರ್ಮಿಸಿಕೊಟ್ಟಂತಹ ಹೆಗ್ಗಳಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಿದೆ. ಹೌದು, ನಮಗನೇಕರಿಗೆ ಪ್ರಶ್ನೆ ಬರಬಹುದು. ದೇವರ ದುಡ್ಡು, ಮಂಜುನಾಥ ಸ್ವಾಮಿಯ ಸನ್ನಿಧಾನದ ದುಡ್ಡು ಎಲ್ಲಿಗೆ ಹೋದಾಗಾದ್ರೆ ಭಕ್ತರು ಶ್ರದ್ಧೆಯಿಂದ ಹಾಕಿದ ಒಂದೊಂದು ಪೈಸೆಯೂ ಕೂಡ ಸ್ವಾಮಿಯ ಪ್ರಸಾದ ರೂಪವಾಗಿ ಮತ್ತೆ ಸಮಾಜವನ್ನು ಸೇರಿದ ಪ್ರಕ್ರಿಯೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೆಸರು. ಧರ್ಮಸ್ಥಳದಲ್ಲಿ ನಡೆದಂತಹ ಸೇವಾ ಕಾರ್ಯಗಳು ಅಂತಂದ್ರೆ ನಾವು ನೀವೆಲ್ಲ ಶ್ರದ್ಧೆಯಿಂದ ಕಾಣಿಕೆ ಹಾಕಿದ್ದೇವಲ್ಲ, ಅದು ಸ್ವಾಮಿಯ ಸೇವೆಗೆ ಹೋಗಿ ಅಲ್ಲಿಂದ ತಿರುಗಿ ಮತ್ತೆ ಸಮಾಜವನ್ನು ಸೇರುವ ಪ್ರಕ್ರಿಯೆ ಇದು. ನೆನಪಿರಲಿ, ಒಂದು ಕ್ಷೇತ್ರದಲ್ಲಿ ಅಷ್ಟೊಂದು ವ್ಯವಸ್ಥೆಗಳನ್ನು ಮಾಡುವುದು ಯಾರದ್ದು ಕೌಟುಂಬಿಕ ಜೀವನದ ಸಂತಸಕ್ಕಾಗಿ ಅಲ್ಲ, ಬರುವ ಭಕ್ತರ ಆನುಕೂಲ್ಯಕ್ಕಾಗಿ. ಅಲ್ಲಿ ಪ್ರೀತಿ ಇದೆ, ಗೌರವ ಇದೆ, ನಂಬಿಕೆ ಇದೆ. ಅಂಥದ್ದೊಂದು ವ್ಯವಸ್ಥೆಯೊಳಗೆ ನೀವು ಸೇರಿಕೊಂಡಿದ್ದೀರಿ. ಮತ್ತೆ ನೆನಪಿಡಬೇಕಾದ ಮುಖ್ಯ ವಿಷಯ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರುವಂಥದ್ದೇ ಮಾತು ಬಿಡ ಮಂಜುನಾಥ ಅಂತ ಒಂದು ಮಾತು ಬಹಳ ಪ್ರಸಿದ್ಧವಾದದ್ದು. ನಮ್ಮ ಬಡಗಿನ ಕಡೆಗೆ ಬಂದರೆ ನಮ್ಮಲ್ಲಿ ಒಬ್ಬ ಮಾರಣಗಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ ಇದ್ದಾನೆ. ಅವನು ಹಾಗೆ, ಅವನ ಮುಂದೆ ಕೈ ಮುಗಿದು ನಿಂತರೆ ತಲೆಯ ಮೇಲಿಟ್ಟ ಹಿಂಗಾರವನ್ನು ಪ್ರಸಾದವಾಗಿ ಕೊಟ್ಟು ನಿಮ್ಮ ಸಂಕಲ್ಪಗಳನ್ನು ಸತ್ಯವಾಗಿಸ್ತೇನೆ ಅಂತ ಹೇಳಿದ ಸ್ವಾಮಿ ಸನ್ನಿಧಾನ ಮಾರಣಗಟ್ಟೆ. ಧರ್ಮಸ್ಥಳಕ್ಕೆ ಬಂದರೆ ನೀವು ಆಡಿದ ಮಾತುಗಳನ್ನು ನೀವು ಎಲ್ಲಿ ಬೇಕಾದರೂ ಆಡಬಹುದು. ಪ್ರತಿಯೊಂದು ಮಾತುಗಳನ್ನು ಆ ಗರ್ಭಗುಡಿಯಲ್ಲಿ ಕುಳಿತು ಕೇಳಿಸಿಕೊಂಡಂತಹ ಸನ್ನಿಧಾನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯದ್ದು. ಅದಕ್ಕಿಂತಲೂ ಇನ್ನೊಂದು ವಿಶೇಷ ಇದೆ ಗೊತ್ತಾ? ನೀವು ಧರ್ಮಸ್ಥಳಕ್ಕೆ ಹೋಗಿ ನೋಡಿ, ಅಲ್ಲಿ ಪುಟ್ಟ ಜಾಗದಲ್ಲಿರುವಂತಹ ಶಕ್ತಿಗಳು ಮತ್ತು ವ್ಯಕ್ತಿಗಳು ಕೈಗೊಳ್ಳುವ ಕಾರ್ಯ ಬಹಳ ದೊಡ್ಡದಿರುತ್ತದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಗರ್ಭಗುಡಿ, ಅಮ್ಮನವರ ಗರ್ಭಗುಡಿ ನೋಡಿ ನೀವು, ಪುಟ್ಟ ಗರ್ಭಗುಡಿ. ಅಣ್ಣಪ್ಪ ಸ್ವಾಮಿಯ ಗರ್ಭಗುಡಿ ಸಣ್ಣದು, ಆದರೆ ಮಂಜುನಾಥ ಸ್ವಾಮಿಯ ಖ್ಯಾತಿ ಜಗದಗಲ ವ್ಯಾಪಿಸ್ತದೆ. ನೀವು ಅಲ್ಲಿಂದ ಬಂದು ಹೆಗ್ಗಡೆಯವರ ಬೀಡಿಗೆ ಬನ್ನಿ, ಹೆಗ್ಗಡೆಯವರು ಕೂತ್ಕೊಳ್ಳುವ ಪೀಠ ನೋಡಿ, ತುಂಬ ಸಣ್ಣ ಪೀಠ ಅದು. ಆದರೆ ಆ ಪೀಠಕ್ಕೆ ನೂರಾರು ವರ್ಷಗಳ ಭವ್ಯ ಇತಿಹಾಸ ಇದೆ. ಯಾಕೆಂದರೆ ಆ ಪೀಠದಲ್ಲಿ ಕೂತುಕೊಳ್ಳಬೇಕಾದ್ರೆ ಆ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಧರ್ಮದೇವತೆಗಳು. ಹೆಗ್ಗಡೆಯವರು ಅಂತ ನಾವು ನೀವು ಕರೆಯುವುದು ಮತ್ತೆ ಮೊದಲಿಗೆ ತನಗೆ ಅರ್ಹನಾದಂತಹ ವ್ಯಕ್ತಿಯನ್ನು ಆ ಪೀಠದಲ್ಲಿ ಕೂರಿಸಿ ಮೊಟ್ಟ ಮೊದಲು ಆ ವ್ಯಕ್ತಿಯನ್ನು ಹೆಗ್ಗಡೆ ಅಂತ ಕರೆಯುವುದು ಧರ್ಮದೇವತೆಗಳು. ಹಾಗೆ ಆ ಧರ್ಮದೇವತೆಗಳ ವ್ಯಕ್ತಿಯನ್ನು ಕೂರಿಸಿದ ಪೀಠ ಸಣ್ಣದು. ಹೆಗ್ಗಡೆಯವರು ಕೈಗೊಂಡ ಸಮಾಜಮುಖಿ ಕಾರ್ಯಗಳ ಪಟ್ಟಿ ಎಷ್ಟು ದೊಡ್ಡದ್ದು. ಇನ್ನಲ್ಲಿ ಪಾರ್ವತ್ಯಗಾರರು ಅಂತಿದ್ದಾರೆ. ದೇವಸ್ಥಾನದಿಂದ ಹೊರಗೆ ಬರುವಾಗ ಎಡಭಾಗದ ಬಲಭಾಗದ ಕಚೇರಿ. ಅವರಿಗೆ ದೇವಸ್ಥಾನದ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಅವರ ಕಚೇರಿಯ ಒಳಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುವುದು 4 ಮಂದಿಗೆ. ಹೀಗೆ
ಜಾಗ ಸಣ್ಣದು, ವ್ಯಾಪ್ತಿ ದೊಡ್ಡದು. ಇದೆಲ್ಲವನ್ನ ನಿರ್ವಹಿಸ್ತಾ ಒಂದು ಸುಂದರ ಸಮಾಜಕ್ಕೆ ದುರಂತ ಬುನಾದಿಯನ್ನು ಹಾಕಿಕೊಟ್ಟವರು ಪೂಜ್ಯ ಹೆಗ್ಗಡೆಯವರು. ಇನ್ನು 2 ಸಂಗತಿಯನ್ನು ನಾನು ನಿಮ್ಮ ಮುಂದೆ ಹೇಳಿಬಿಡ್ತೇನೆ. ಹೆಗ್ಗಡೆಯವರೊಮ್ಮೆ ಕೇಳಿದ್ರಂತೆ, ನೀವು ರಾಜಕೀಯಕ್ಕೆ ಬರ್ತೀರಾ? ನಾನು ಅರ್ಥ ಅಂತ ನನಗೆ ಅನ್ನಿಸೋದಿಲ್ಲ ಅಂದರು. ನನಗೆ ಅರ್ಥ ಅಂತ ನನಗೆ ಅನ್ನಿಸೋದಿಲ್ಲ ಅಂತ, ಅದಕ್ಕೆ ಅರ್ಥ ತುಂಬ ಇದೆ. ಕಳೆದ ಬಾರಿ ನೀವು ಮುಖ್ಯಮಂತ್ರಿಗಳಾಗ್ತೀರಾ ಅಂತ ಕೇಳಿದವರು. ಆಗ ಕೊಟ್ಟ ಉತ್ತರ ಏನು ಗೊತ್ತಾ? ನನಗದರ ನಿರೀಕ್ಷೆ ಇಲ್ಲ, ನಮಗೆ ವಯಸ್ಸಾಯಿಲ್ಲ, ಆಗುವುದಿಲ್ಲ ಅಂದರು. ಅದೇ ನೀವು ನಾಳೆ ಹೋಗಿ ಕೇಳಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇನ್ನೇನಾದರೂ ಒಂದು ಹೊಸ ಯೋಜನೆ ತರ್ತೀರಾ ಅಂತ, ಕೂಡಲೇ ನೆಟ್ಟಗೆ ನಿಂತು ಹೇಳ್ತಾರೆ, ನೋಡುವ ಪ್ರಯತ್ನ ಮಾಡುವ ಅಂತಾರೆ. ಅಂದರೆ ಕ್ಷೇತ್ರದಿಂದ ಜನಹಿತವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಹೆಗ್ಗಡೆಯವರಿಗೆ ಇನ್ನೂ ವಯಸ್ಸಾಗಲಿಲ್ಲ, ಉತ್ಸಾಹ ಪಡ್ತಾರೆ. ರಾಜಕೀಯ ವಿಷಯದಲ್ಲಿ ಮಾತ್ರ ನನಗೆ ವಯಸ್ಸಾಗಿದೆ ಅಂತ ಕೂತಿದ್ದಾರೆ. ಹಾಗಿದ್ರೆ ಸಂಸದರಲ್ಲ, ಅದ್ರ ಕತೆ ಬೇರೆ ಇಲ್ಲ. ಅವರು ಸಂಸದರಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ಯಾರೂ ಬಂದು ಒತ್ತಾಯ ಮಾಡಿದ್ದಲ್ಲ. ನೀವು ಧಾರ್ಮಿಕ ಕ್ಷೇತ್ರದ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀರಿ, ಸಾಮಾನ್ಯರ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿದ್ದೀರಿ. ಅನೇಕ ಕೆಲಸಗಳನ್ನು ಧರ್ಮಕ್ಷೇತ್ರದ ಆಧಾರದ ಮೇಲೆ ನಡೆಸುತ್ತಿರುವ ನೀವು ಈ ನಾಡಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ ಸಂಸದರಾಗಿ ಬರಬೇಕು ಅಂತ ಅವರನ್ನು ನೇರವಾಗಿ ಕರೆದವರು ಇವತ್ತು ಜಗತ್ತು ಮೆಚ್ಚಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ಹಾಗಾದರೆ ಒಂದು ದೇಶವನ್ನು ಮುನ್ನಡೆಸುವ ಪ್ರಧಾನಮಂತ್ರಿಯೇ ನೇರವಾಗಿ ಕರೆ ಮಾಡಿ ನೀವು ಈ ಕಾರ್ಯಕ್ಕೆ ತೊಡಗಿಕೊಳ್ಳಬೇಕು ಅಂತ ಕೇಳುವಾಗ ಅದನ್ನು ವಿರೋಧಿಸುವುದಾದರೂ ಹೇಗೆ? ಒಂದು ವಿಚಾರ ನೆನಪಿರಲಿ ಬಂಧುಗಳೇ, ಯಾವುದೇ ಮಠಾಧಿಪತಿಗಳಾಗಲಿ, ಗುರುಗಳಾಗಲಿ, ಸಾಧು ಸಂತರಾಗಲಿ ಅಥವಾ ಪೂಜ್ಯ ಹೆಗ್ಗಡೆಯವರಾಗಲಿ, ಅವರೆಲ್ಲರೂ ಕೂಡ ಮನುಷ್ಯರೇ. ನಮ್ಮಂತೆ ಹಸಿವು ಬಾಯಾರಿಕೆಗಳಿವೆ, ನೋವು ನಲಿವುಗಳಿವೆ ಅವರಿಗೆ. ಆದರೆ ಅವರು ಶ್ರೇಷ್ಠರು ಅಂತ ಕಾಣಿಸುವುದು ತನ್ನ ಆತ್ಮವಿಶ್ವಾಸದಿಂದ, ಆತ್ಮಬಲದಿಂದ ಅವರು ಸಾಧಿಸಿದ ಸತ್ಕಾರ್ಯಗಳ ಮೂಲಕ ಅವರು ನಾಡಿನಲ್ಲಿ ಶ್ರೇಷ್ಠರು ಅಂತಾಗುವುದು. ನಿಮಗೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧರ್ಮಸ್ಥಳದಲ್ಲಿ ಮಾತಿದೆ ಅಂತ, ಯಾವುದೋ ಕುಟುಂಬ ಕಲಹದಲ್ಲಿ ಧರ್ಮಸ್ಥಳದ ಮಾತಿದೆ. ಅದನ್ನು ಯಾರು ಎಲ್ಲೋ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ತಲಾಂತರಗಳು ಕಳೆದರೂ ನೀವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅದನ್ನು ಇತ್ಯರ್ಥ ಮಾಡಿ ಅಂತಲೇ ಬರುತ್ತದೆ. ಅಲ್ಲಿ ಹೋಗಿ ತೀರ್ಮಾನ ಮಾಡಬೇಕು. ಹಾಗಿದ್ರೆ ಕ್ಷೇತ್ರ ಸಾನ್ನಿಧ್ಯ ಎಷ್ಟು ಗಟ್ಟಿದೆ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಪೂಜ್ಯರು ಹೇಳ್ತಾರೆ, ಯಾವ ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಕೂಡ ಸಣ್ಣವಲ್ಲ, ಎಲ್ಲವೂ ಪವಿತ್ರವಾದವುಗಳೇ. ಆದರೆ ಅದನ್ನು ನಾವು ಹೇಗೆ ಉಳಿಸಿ ಬೆಳೆಸ್ತೇವೆ ಅನ್ನುವುದರ ಮೇಲೆ ಅದರ ಯಶಸ್ಸು ನಿಂತಿದೆ ಅಂತ. ಹಾಗಿದ್ರೆ ಅಂಥದ್ದೊಂದು ಪಾವನ ಕ್ಷೇತ್ರದ ಹೊಣೆ ಹೊತ್ತಂತಹ ಕಾವಂದರಿಗೆ ಇಲ್ಲೆಲ್ಲೋ ನಮ್ಮ ಊರಿನಲ್ಲಿರುವ ಪುಟ್ಟ ಗುಡಿಯೂ ಕೂಡ ಶ್ರೇಷ್ಠ ಅಂತ ಅನ್ನಿಸುವುದಾದರೆ ನಾವು ಯಾವ ಭಾವದಿಂದ ಅವರನ್ನು ಗೌರವಿಸಬೇಕು? ಧರ್ಮಸ್ಥಳದಿಂದ ಧರ್ಮೋತ್ಥಾನ ಟ್ರಸ್ಟ್ ನಿಮಗೆ ಗೊತ್ತಿರಲಿ, ನೂರಾರು ದೇವಸ್ಥಾನಗಳು ಪೂರ್ತಿ ಹಾಳಾಗಿ ನಶಿಸಿ ಹೋಗುವ ಕಾಲಘಟ್ಟದಲ್ಲಿದ್ದಾಗ ಸರ್ಕಾರ ಮತ್ತು ಆ ನಡಿನ ಜನರ ಸಹಭಾಗಿತ್ವವನ್ನು ಕೇಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ಆ ದೇವಾಲಯದ ಪುನರ್ನಿರ್ಮಾಣವನ್ನು ಮಾಡಿ ಆ ಗರ್ಭಗುಡಿಯಲ್ಲಿ ನಂದಾದೀಪ ಬೆಳಗುವಂತೆ ಮಾಡಿದವರು ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆಯವರು. ಕೃತಜ್ಞರಾಗಬೇಕಲ್ಲ ನಾವು. ಹಾಗಿದ್ರೆ ಮಧ್ಯವರ್ಗದ ಶಿಬಿರದಲ್ಲಿ ಹೊಸ ಬದುಕನ್ನು ಕಟ್ಟಿಕೊಂಡ ಮನೆಯ ಅಷ್ಟೂ ಹೆಣ್ಣು ಮಕ್ಕಳ ಮನೆಯ ಕಣ್ಣೀರು ಒರೆಸಿದಂತಹ ಸತ್ಕಾರ್ಯಕ್ಕೆ ನಾವು ಬೆಂಬಲ ಕೊಡಬೇಕಲ್ಲ. ಎಷ್ಟು ಜನ ಬೇಕು ಹೊಸ ಬದುಕನ್ನು ಕಟ್ಟಿಕೊಂಡರು. ಆದರೆ ಮನುಷ್ಯತ್ವ ಬೆಳೆದುಕೊಂಡಾಗ, ಸ್ವಯಂ ಪ್ರಜ್ಞೆಯನ್ನು ಕಳ್ಕೊಂಡಾಗ, ಇನ್ನೊಬ್ಬರು ಹೇಳುವ ಒಳ್ಳೆಯ ಮಾತುಗಳು ಕಿವಿಗೆ ಹೋಗದೇ ಇದ್ದಾಗ ಒಬ್ಬ ಅಧಪತನದ ಕಡೆಗೆ ಹೊರಟ್ರೆ ಅದು ಅವನ ಪ್ರಾರಬ್ಧ, ನಮ್ಮ ತಪ್ಪಲ್ಲ. ಆದ್ದರಿಂದ ಸೇರಿರುವ ತಮ್ಮೆಲ್ಲರಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನ ವಿನಂತಿ ಇಷ್ಟೇ, ನೀವು ಯಾವ ವ್ಯವಸ್ಥೆಯೊಳಗೆ ಸೇರಿಕೊಂಡಿದ್ದೀರಿ, ಕರ್ತವ್ಯವನ್ನು ದೇವರು ಅಂತ ತಿಳಿದು ಮಾಡಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ತುಂಬ ಮಾತಾಡ್ತೇನೆ ಅಂತ. ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರು ನೇಮ ಆಗಬೇಕಿದ್ರೆ ಗಂಟೆಗಟ್ಟಲೆ ಧರ್ಮದೇವತೆಗಳು ನಿಲ್ಲಬೇಕು. ನಿಮ್ಮ ಹಾಗೆ 30-40 ವರ್ಷದ ಒಳಗಿನವರಲ್ಲ. ಆದರೆ ಅಷ್ಟು ಹೊತ್ತು ನಿಲ್ಲುತ್ತಾರೆ. ಮರುದಿವಸ ಬೆಳಿಗ್ಗೆ 8 ಗಂಟೆಗೆ ಸ್ವಾಮಿ ದರ್ಶನಕ್ಕೆ ಬರಬೇಕು. ಅವರು ಬರ್ತಾರೆ. ರಾತ್ರಿ ಇರುವ ಕಾರ್ಯಕ್ರಮ ಮುಗಿಸಿ ಬರುವಾಗ ಗಂಟೆ 2 ಆದರೂ ಬೆಳಿಗ್ಗೆ 8 ಗಂಟೆಗೂ ಸಿದ್ಧರಾಗುತ್ತಾರೆ, ರಾತ್ರಿ 9 ಗಂಟೆಗೂ ಸಿದ್ಧರಾಗುತ್ತಾರೆ. ಅವರ ಆಪ್ತ ಕಾರ್ಯದರ್ಶಿಗಳು ಹೇಳುವ ಹಾಗೆ 8 ಗಂಟೆಗೆ ಹೊರಡಬೇಕು ಅಂತ ನಿರ್ಣಯ ಆಗಿದ್ರೆ ಪೂಜ್ಯರು 7:50ಕ್ಕೆ ತಯಾರಾಗಿರುತ್ತಾರೆ.
ಇದರ ಅರ್ಥ ಇಷ್ಟೇ, ತಾನು ಮಾಡಬೇಕಾದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಸಮಾಜ ಪ್ರಜ್ಞೆಯೊಂದಿಗೆ ನಿಷ್ಠೆಯಿಂದ ಮಾಡಿದರೆ ಆಗ ಸಮಾಜ ಗೌರವಿಸ್ತದೆ, ನಮ್ಮ ಬದುಕು ಸಾರ್ಥಕವಾಗ್ತದೆ. ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳಬೇಕಾದಿಷ್ಟೇ, ನಾವು ಪ್ರಾರ್ಥನೆ ಮಾಡುವಾಗಲೂ ಸ್ವಾಮಿಯ ಹೆಸರು ಹೇಳುತ್ತೇವೆ, ನಿಮ್ಮ ಸಭೆಗಳಲ್ಲಿ ಸ್ವಾಮಿಯ ಹೆಸರು ಹೇಳುತ್ತೇವೆ. ನೀವು ಯಾವುದರಲ್ಲಿ ದುಡಿತಾ ಇದ್ದೀರಿ ಅಂದರೆ ಧರ್ಮಸ್ಥಳ ಸಂಘದಲ್ಲಿದ್ದೇವೆ ಅಂತ ನೀವು ಆಡುತ್ತೀರಿ. ಧರ್ಮಸ್ಥಳ ಅನ್ನುವ ಹೆಸರು ನಮ್ಮ ನಾಲಿಗೆಯಲ್ಲಿ ಬರುವಷ್ಟು ದಿನ ದೇವರು ನಮ್ಮನ್ನು ಸೋಲುವುದಕ್ಕೆ ಬಿಡುವುದಿಲ್ಲ. ನೆನಪಿರಲಿ ನಿಮಗೆ, ದೇವರು ನಮ್ಮನ್ನು ಸೋಲುವುದಕ್ಕೆ ಬಿಡುವುದಿಲ್ಲ. ಆ ಕಾರಣಕ್ಕೆ ಶ್ರದ್ಧೆಯಿಂದ ನಡ್ಕೊಳ್ಳಿ. ಮತ್ತೆ ಪೇಟೆಯಲ್ಲಿ ಬರುವಾಗ ಕರ್ಕಶ ವಾಹನದ ಸದ್ದು ಕೇಳುತ್ತದೆ, ಇನ್ನೇನು ಕರ್ಕಶ ಶಬ್ದ ಕೇಳುತ್ತದೆ, ಕಣ್ಣು ಕಿವಿ ಮುಚ್ಚಿಕೊಂಡು ಸೀದಾ ಬರ್ತೇವೆ. ಅಲ್ಲೆಲ್ಲೂ ಬರುವಾಗ ವಾದ್ಯದ ಶಬ್ದ ಕೇಳಿದರೆ ಏನದು ಅಂತ ತಿರುಗಿ ನೋಡುತ್ತೇವೆ. ಜೀವನದ ಪರಿಸ್ಥಿತಿಯೂ ಅಷ್ಟೇ, ಒಳ್ಳೆಯ ವಿಚಾರಗಳು ಬರ್ತದೆ, ಕೆಟ್ಟ ವಿಚಾರಗಳು ಬರುತ್ತವೆ. ವಿವೇಚನೆ ಮಾಡುವ ಸಾಮರ್ಥ್ಯ ನಮಗುಂಟಲ್ಲ. ಹಾಗಾಗಿ ಕೆಟ್ಟ ಮಾತುಗಳನ್ನಾಡಿದರೆ ಬಿಟ್ಟು ಬಿಡಿ, ಕಿವಿ ಮುಚ್ಚಿ ಮುಂದೆ ಬನ್ನಿ. ನಿಮ್ಮನ್ನು ಸ್ವಾಗತಿಸುವುದಕ್ಕೆ ಮಂಗಲವಾದ್ಯ ಗಾಯುತ್ತದೆ. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ಗ್ರಹಿಸೋಣ, ಕೆಟ್ಟ ವಿಚಾರಗಳನ್ನು ಮರೆಯೋಣ. ಬಂದ ಕಷ್ಟವನ್ನು ಒಗ್ಗಟ್ಟಾಗಿ ಎದುರಿಸಿ ಒಳ್ಳೆಯ ಬದುಕಿನ ಕಡೆ ಹೆಜ್ಜೆ ಹಾಕುವುದಾದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೆಂಬಲವಾಗಿ ನಿಲ್ತದೆ. ಎಲ್ಲರಿಗೂ ಒಳಿತಾಗಿ. ನಮಸ್ಕಾರ.